ಈ ಋಷಿ ಮಹಾನ್ ಋಷಿ ಆತ ಒಂದು ಘೋರ ತಪಸ್ಸನ್ನ ಮಾಡ್ತಾ ಇದ್ದ ಸಾಕಷ್ಟು ವರ್ಷಗಳವರೆಗೆ ಆ ಒಂದು ಸರೋವರದ ಬಳಿ. ವಿಷ್ಣು ಅಲ್ಲಿ ಗರುಡನ ಮೇಲೆ ನಿಂತು ಆತನಿಗೆ ವಿಶೇಷವಾದ ದರ್ಶನವನ್ನ ನೀಡಿದ. ಇದನ್ನೆಲ್ಲ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ಆತನಿಗೆ ಒಂದು ವಿಶೇಷ ವರವನ್ನು ಕೂಡ ನೀಡಿದ. ಏಕೆಂದ್ರೆ ಆತನ ಇಚ್ಛೆ ಇತ್ತು ಬ್ರಹ್ಮನ ಉದ್ದೇಶವಾದಂತಹ ಸೃಷ್ಟಿಯ ವಿಸ್ತರಣೆ. ಹಾಗಾಗಿ ಆತ ಒಂದು ಯೋಗ್ಯ ಸ್ತ್ರೀಯ ಪತ್ನಿಯಾಗಿ ಸ್ವೀಕರಿಸ್ಲಿಕ್ಕೆ ಆತ ಹುಡುಕ್ತಾ ಇದ್ದ. ಆದ್ರೆ ಎಲ್ಲೂ ಕೂಡ ಹುಡುಕ್ಲಿಕ್ಕೆ ಹೋಗದೆ ಆತ ಭಗವಂತನ ಆಶ್ರಯದಲ್ಲಿ ಆತನಿಗೆ ಪ್ರಾರ್ಥನೆ ಮಾಡಿದ. ಇದನ್ನೆಲ್ಲ ನಾವು ಹಿಂದಿನ ಬಾರಿ ಚರ್ಚೆ ಮಾಡಿದ್ವಿ. ಭಗವಂತ ಬಂದು ಹೇಳ್ತಾನೆ, ವಿಷ್ಣು 2 ದಿನಗಳಾದ ನಂತರ ನಿನ್ನ ಮನೆಯ ಮುಂದೆ ಅಥವಾ ನಿನ್ನ ಆಶ್ರಮದ ಮುಂದೆಯೇ ಪೂರ್ತಿ ವಿಶ್ವದ ಸಾಮ್ರಾಟನಾದಂತಹ ಮನು, ಸ್ವಯಂಭುವ ಮನು ತನ್ನ ಮಗಳನ್ನ ಜೊತೆಗೆ ಕರೆತಂದು ನಿನಗೆ ಆಕೆಯನ್ನ ಪತ್ನಿಯಾಗಿ ಧಾರೆ ಎರೀತಾನೆ ಅಂತ. ಸೊ ಆ ಎಲ್ಲ ಪ್ರಸಂಗಗಳನ್ನ ನೋಡಿದ್ದೀವಿ ನಾವು. ಆ ವಿವಾಹವು ಕೂಡ ಆಯ್ತು ಅದ್ಧೂರಿಯಾಗಿ. ಈಕೆ ರಾಜನ ಮಗಳು. ಯಾರಿವಳು? ಈಕೆ ಹೆಸರು ದೇವಹೂತಿ. ಈಕೆ ರಾಜನ ಮಗಳು, ಸಾಮಾನ್ಯ ರಾಜ ಅಲ್ಲ, ಪೂರ್ತಿ ವಿಶ್ವದ ಮನುಕುಲದ ಆದಿ ಪ್ರವರ್ತಕನಾದಂತಹ ಮನುವಿನ ಮಗಳು. ಒಟ್ಟಾರೆ 3 ಪುತ್ರಿಯರು, ಅದರಲ್ಲಿ ಈಕೆ ಹಿರಿಯಳು. ಈಕೆ ಈಗ ಮದುವೆ ಆಗಿದ್ದಾಳೆ ಒಬ್ಬ ಋಷಿಯ ಜೊತೆ. ಆತ ಕಾಡಿನಲ್ಲಿ ಒಂದು ಆಶ್ರಮದಲ್ಲಿ ವಾಸಿಸ್ತಾ ಇದ್ದಾನೆ. ಅವಳಿಗೆ ತಿಳಿದಿತ್ತು ತನ್ನ ಜೀವನ ಮುಂಚಿನ ಜೀವನದಂತೆ ಅದು ವೈಭವಯುತವಾಗಿ ಅಥವಾ ಸಾಕಷ್ಟು ಐಶ್ವರ್ಯಗಳನ್ನ ಉಂಡಿರೋದಿಲ್ಲ ಅಂತ. ಆದ್ರೆ ಆಗ ಆತನ ದಿವ್ಯ ಗುಣಗಳನ್ನ ಕಂಡು ಆಕೆ ಆತನೊಡನೆ ವಿವಾಹ ಮಾಡಿಕೊಂಡಿದ್ದ. ಬಾಹ್ಯ ಸೌಂದರ್ಯ ಒಂದು ನಿಮಿಷ ಅವ್ರು ಹೋಗ್ತಾ ಇದೆ ಅನ್ಸುತ್ತಲ್ಲ. ಸೊ ಆಕೆ ತನ್ನ ಪತಿ, ತಪಸ್ವಿ ಪತಿಯನ್ನ ಈಗ ಸೇವೆಯ ಮೂಲಕ ಪ್ರಸನ್ನಗೊಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಸೇವೆ ಹೇಗೆ? ಆಕೆಯ ದಿವ್ಯ ಗುಣಗಳನ್ನ ವರ್ಣಿಸಲಾಗ್ತದೆ. ಇಲ್ಲಿ ಅದರ ವರ್ಣನೆಯನ್ನ ನೋಡ್ತಾ ಇದ್ದೀವಿ. ಆಕೆಯಲ್ಲಿ ಯಾವ ಯಾವ ಗುಣಗಳು ಮುಖ್ಯವಾಗಿ ಅಲ್ಲಿ ಕಂಡವು? ವಿಶ್ರಂಭೇಣಾತ್ಮ ಶೌಚೇನ, ಅಂದ್ರೆ ಆಕೆ ತನ್ನ ಪತಿ ತಪಸ್ಸಿನಲ್ಲಿ ಕೂತಿದ್ರು ಕೂಡ ಆತನನ್ನ ಅತಿ ವಿಶ್ವಾಸದಿಂದ, ಅತಿ ಪ್ರೀತಿಯಿಂದ ಆಕೆ ಸೇವೆ ಮಾಡ್ತಾ ಇದ್ದಾಳೆ. ನೋಡಿ, ಇದು ಹೊರರೂಪದಲ್ಲಿ ಒಬ್ಬ ಪತ್ನಿ ಪತಿಯನ್ನ ಸೇವೆ ಮಾಡೋದರ ಒಂದು ಪ್ರಸಂಗವನ್ನ ವರ್ಣಿಸಲಾಗ್ತಾ ಇದೆ. ಅದು ಸಾಮಾಜಿಕ ಸ್ತರದಲ್ಲಿ ಬಹಳ ಮುಖ್ಯ. ಒಂದು ಸಮಾಜ ಬೆಳಿಬೇಕಂದ್ರೆ ಕುಟುಂಬ ಸ್ಥಿರವಾಗಿರಬೇಕು. ಆ ಕುಟುಂಬದ ಮೂಲ ಬುನಾದಿ ಪತ್ನಿ ಆಗಿರ್ತಾಳೆ. ಪತಿ ಆಕೆಯ ರಕ್ಷಣೆ ಪೋಷಣೆಯ ಕರ್ತವ್ಯ ಆತನದ್ದು ಮಹತ್ತಾಗಿರುತ್ತೆ. ಹೀಗೆ ಇವರಿಬ್ಬರ ಕರ್ತವ್ಯಗಳು ಸರಿಯಾಗಿ ನಡೆದಾಗ ಸಮಾಜದಲ್ಲಿ ಒಂದು ಒಳ್ಳೆ ಪೀಳಿಗೆ ಬರ್ಲಿಕ್ಕೆ ಸಾಧ್ಯ. ಆಧುನಿಕ ಸಮಯದಲ್ಲಿ ಏನು ಹೇಳ್ತಾ ಇದ್ದಾರೆ? ಒಬ್ರು ತಮ್ಮ ಕರ್ತವ್ಯಗಳನ್ನ ಪಾಲಿಸ್ತೀವಿ ಅಂತ ಹೇಳ್ತಾರೆ, ಬೇರೆಯವರಿಗೆ ಆಗ್ರಹಿಸ್ತಾರೆ, ನೀವು ಹೀಗಿಲ್ಲ ಹಾಗಿಲ್ಲ ಅಂತ.
ಹಾಗಾಗಿ ಏನಾಗ್ತದೆ, ಸಾಕಷ್ಟು ಬಾರಿ ಬಿರುಕುಗಳಾಗಿ ವಿಚ್ಛೇದವಾಗ್ತದೆ. ವೈದಿಕ ಸಮಯದಲ್ಲಿ, ಸಂಸ್ಕೃತಿಯಲ್ಲಿ ಈ ಶಬ್ದವೇ ಇಲ್ಲ. ಡಿವೋರ್ಸ್, ವಿಚ್ಛೇದನ ಅಂತ ಏನ್ ಹೇಳ್ತೀವಿ ಅದೆಲ್ಲವೂ ಕಲಿಯುಗದ ಸಮಯದ್ದು. ನೀವೆಲ್ಲೂ ಅದನ್ನ ಕಾಣೋದಿಲ್ಲ ವೈದಿಕ ಸಂಸ್ಕೃತಿಯಲ್ಲಿ. ಯಾಕೆಂದ್ರೆ ಆ ಸಂಸ್ಕೃತಿ ಹೇಗಿತ್ತು ಅಂದ್ರೆ, ಹಾಗೇನು ಕಷ್ಟಗಳು ಜಗಳಗಳು ಇರಲಿಲ್ಲ ಅಂತ ಅಲ್ಲ, ಬಟ್ ಆ ಸಂಸ್ಕೃತಿಯ ಮೌಲ್ಯಗಳು ಹೇಗಿತ್ತು ಅಂದ್ರೆ, ಜನ ಅದನ್ನ ಸ್ವೀಕರಿಸಿ ಒಂದು ಉತ್ತಮವಾದ ಭವಿಷ್ಯಕ್ಕೋಸ್ಕರ ಜೀವಿಸ್ತಾ ಇದ್ರು. ತಮ್ಮ ಮಕ್ಕಳಿಗೋಸ್ಕರ, ತಮ್ಮ ತಂದೆ ತಾಯಿಗಳಿಗೋಸ್ಕರ, ಅಷ್ಟೇ ಅಲ್ಲದೆ ಸಮಾಜಕ್ಕೋಸ್ಕರ, ಅದಕ್ಕಿಂತ ಎಲ್ಲದಕ್ಕೂ ಮುಖ್ಯವಾಗಿ ಭಗವಂತನ ಸೇವೆಗೆಂದು ಅವರು ಪಾರಿವಾರಿಕ ಜೀವನವನ್ನು ನಡೆಸ್ತಾ ಇದ್ರು. ಅದರ ಆದರ್ಶಗಳು, ಉದಾಹರಣೆಗಳು ಸಾಕಷ್ಟಿವೆ. ಸೊ ಹೊರರೂಪದಲ್ಲಿ ಒಬ್ಬ ಪತ್ನಿ ಈಗ ಪತಿಯನ್ನ ಸೇವೆ ಮಾಡ್ತಾ ಇದ್ದಾಳೆ. ಆಕೆಯ ಅದ್ಭುತ ಗುಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಆಕೆಯ ವಿಶ್ವಾಸ ಮತ್ತು ಪ್ರೀತಿ ಅದು ಬಹಳ ಮುಖ್ಯ ಸೇವಾ ಭಾವದಲ್ಲಿ. ಅದಾದ ನಂತರ ಆಕೆಯಲ್ಲಿ ಯಾವುದೇ ಸ್ವಾರ್ಥ ದುರ್ಗುಣಗಳು ಇರಲಿಲ್ಲ. ಆಕೆ ತನ್ನ ಇಂದ್ರಿಯಗಳನ್ನ ನಿಗ್ರಹಿಸಿದ್ಲು, ಶುಚಿತ್ವದಲ್ಲಿದ್ಲು. ಆ ನಂತರ ಯಾವುದೇ ಒಂದು ಕಟು ಮಾತಿನಲ್ಲಿ ಆಕೆ ವ್ಯವಹರಿಸ್ತಾ ಇರಲಿಲ್ಲ. ಇದು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಬಹಳ ಮುಖ್ಯ ಆಗ್ತದೆ. ಯಾಕೆಂದ್ರೆ ಒಬ್ಬ ಪತ್ನಿ ಶಿಷ್ಯನ ಪಾತ್ರವನ್ನು ವಹಿಸ್ತಾ ಇರ್ತಾರೆ. ಪತಿ ವೈದಿಕ ಸಂಸ್ಕೃತಿಯಲ್ಲಿ ಆತ ಗುರುವಿನ ನೇರ ಸೇವಕನಾಗಿರೋದ್ರಿಂದ ಕುಟುಂಬದಲ್ಲಿ ಆತ ಗುರುವಿನ ಪಾತ್ರವನ್ನು ವಹಿಸ್ಬೇಕು. ಆಕೆ ನನ್ನ ಅಧೀನಳು ಅಂತ ಶೋಷಣೆ ಮಾಡೋದಲ್ಲ, ಆದ್ರೆ ಆಕೆ ನನ್ನ ರಕ್ಷಣೆಯಲ್ಲಿದ್ದಾಳೆ, ಆಕೆಗೆ ನಾನು ಎಲ್ಲವನ್ನು ಪ್ರದಾನ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಇರುತ್ತೆ. ನಮ್ಮ ವೈದಿಕ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಯಾವೊಂದು ಆಧ್ಯಾತ್ಮಿಕ ಕಾರ್ಯ ಪತಿ ಮಾಡ್ತಾನೋ ಅದರ ನೇರ ಅರ್ಧದ ಪಾಲು ಪತ್ನಿಗೆ ದೊರಕತ್ತೆ. ಆಕೆ ಏನೂ ಮಾಡದೇ ಇದ್ರು ಕೇವಲ ಆಕೆ ಆ ಧರ್ಮವಂತನಾದಂತಹ ಪತಿಯ ಸೇವೆ ಮಾಡೋದ್ರಿಂದ ಅಷ್ಟರಿಂದ ಆಕೆ ಎಷ್ಟೆಲ್ಲ ಪಡಿತಾಳೆ ಅನ್ನೋದರ ವರ್ಣನೆಯನ್ನ ಹೇಳಲಾಗತ್ತೆ. ಸೊ ಹೀಗೆ ಆಕೆ ಒಬ್ಬ ಆದರ್ಶ ಶಿಷ್ಯಳ ವ್ಯವಹಾರವನ್ನ, ಆಚರಣೆಯನ್ನ ತೋರಿಸ್ತಾ ಇದ್ದಾಳೆ. ಹೇಗೆ ಶಿಷ್ಯ ಗುರುವನ್ನ ಸಂಪ್ರೀತಗೊಳಿಸ್ಬೇಕು ತನ್ನ ಸೇವಾ ಭಾವದಿಂದ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಈ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಕೃಷ್ಣ ಹೇಳ್ತಾ ಇದ್ದಾನೆ, ನಾವು ಈ ಜೀವನದಲ್ಲಿ ಒಂದು ರೀತಿಯ ಸಂತೃಪ್ತಿ, ವಿಶೇಷವಾದ ಆನಂದವನ್ನು ಅನುಭವಿಸ್ಬೇಕಂದ್ರೆ ನಮಗೆ ಆಧ್ಯಾತ್ಮಿಕ ಜ್ಞಾನ, ಭಗವಂತನೊಡನೆ ಸಂಬಂಧ ಅನಿವಾರ್ಯ. ಅದನ್ನ ಪಡೆಯೋದು ಹೇಗೆ? ನಾವೇ ಸೆಲ್ಫ್ ಟ್ಯೂಟರಿಂಗ್ ಮಾಡ್ಕೊಳ್ಳೋದ್ರಿಂದ ಬರೋದಿಲ್ಲ, ಅದಕ್ಕೆ ಒಬ್ಬ ಗುರುವಿನ ಅಗತ್ಯ ಇದ್ದೇ ಇರುತ್ತೆ. ಸೊ ಆಧ್ಯಾತ್ಮಿಕ ಜೀವನದಲ್ಲಿ ಗುರು ಆತ ಎಷ್ಟು ಅನಿವಾರ್ಯ ಅಂದ್ರೆ, ಭಗವಂತನು ಈ ಜಗತ್ತಿಗೆ ಬಂದಾಗ ಆತ ಗುರುವನ್ನು ಸ್ವೀಕರಿಸಿ ತನ್ನ ಜೀವನದಲ್ಲಿ ತೋರಿಸ್ತಾನೆ. ಉದಾಹರಣೆಗೆ, ರಾಮನಾಗಿ ಭಗವಂತ ಅವತರಿಸಿದಾಗ ವಸಿಷ್ಠ ವಿಶ್ವಾಮಿತ್ರರನ್ನ ಗುರುವಾಗಿ ಸ್ವೀಕರಿಸಿದ. ಆ ಪರಮಪುರುಷ ಶ್ರೀಕೃಷ್ಣನ ಅವತರಿಸಿದಾಗ ಆತ ಸಾಂದೀಪನಿ ಮುನಿಯನ್ನ ಗುರುವಾಗಿ ಸ್ವೀಕರಿಸಿದ. ಹೀಗೆ ಅನೇಕ ಉದಾಹರಣೆಗಳನ್ನ ನೋಡ್ಬೋದು. ಚೈತನ್ಯ ಮಹಾಪ್ರಭುವಾಗಿ ಆತ ಅವತರಿಸಿದಾಗ ಆತ ಈಶ್ವರ ಪುರಿಯರನ್ನ ಗುರಿಯಾಗಿ ಸ್ವೀಕರಿಸಿದ. ಸೊ ಹೀಗೆ ತಾನು ತನ್ನ ಜೀವನದ ಆಚರಣೆಗಳ ಮೂಲಕ ಭಗವಂತ ಜಗತ್ತಿಗೆ ಒಂದು ಶಿಕ್ಷಣವನ್ನ ನೀಡ್ತಾ ಇದ್ದ. ಆ ಗುರುವಿನ ಗುಣಗಳು ಏನಿರಬೇಕು ಅನ್ನೋದನ್ನು ಕೂಡ ಶಾಸ್ತ್ರದಲ್ಲಿ ವರ್ಣಿಸಲಾಗಿದೆ. ಶಾಬ್ದೇ ಪರೇಚ ನಿಷ್ಣಾತಂ ಬ್ರಹ್ಮಣಿ ಉಪಸಮಾಶ್ರಯ. ಆ ಗುರು ವಿಶೇಷವಾಗಿ ಭಗವಂತನ ವಾಣಿಯ ಕನ್ಕ್ಲೂಷನ್ಸ್ ಅಂದ್ರೆ ಏನು, ಸಾರವನ್ನ ತಿಳಿದಿರಬೇಕು. ಕೇವಲ ಪಂಡಿತನಾಗೋದಲ್ಲ, ಗಿಣಿಯಂತೆ ಶಾಸ್ತ್ರ ಪಾಠವನ್ನ ಹೇಳೋದಲ್ಲ, ಆದ್ರೆ ಜೀವನದ ಮರ್ಮ, ಆಧ್ಯಾತ್ಮಿಕ ಜೀವನದ ಸಾರವನ್ನ ತಿಳಿದಿರಬೇಕು. ಅಷ್ಟೇ ಅಲ್ಲಿದೆ, ಬಹಳ ಮುಖ್ಯವಾಗಿ ಆತ ಹೇಳಿದಂತೆ ನಡೆಯುತ್ತಾ ಇರಬೇಕು. ವಾಕಿಂಗ್ ದ ಟಾಕ್ ಅಂತ ಹೇಳ್ತಾರಲ್ವಾ. ಸೊ ಹಾಗೆ ವ್ಯಕ್ತಿ ಬರೀ ಪ್ರಚಾರದ ಮಾತಲ್ಲ, ಆಚಾರದಲ್ಲೂ ಆತ ಸತ್ಯನಿಷ್ಠನಾಗಿರಬೇಕು. ಸೊ ಹೀಗಿರುವಂತಹ ವ್ಯಕ್ತಿ ಆತ ಗುರುವಾಗಬಲ್ಲ. ಸೊ ಅಂತಹ ಗುರುವಿನ ಮಾತನ್ನ ಹೇಗ್ ಸ್ವೀಕರಿಸ್ಬೇಕು ಅನ್ನೋದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಆ ಗುರುವನ್ನ ನೀವು ನನ್ನ ಪ್ರತಿನಿಧಿಯಾಗಿ ಕಾಣಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಯಾವಾಗ್ಲೂ ಕೂಡ ಭಗವಂತನ ದೇವಸ್ಥಾನಗಳಲ್ಲಿ ಭಗವಂತನ ಪ್ರತ್ಯಕ್ಷ ಎದುರಿಗೆ ಒಬ್ಬ ಆದರ್ಶ ಭಕ್ತನಿರ್ತಾನೆ. ನೋಡಿ, ನೀವು ಶಿವನ ದೇವಸ್ಥಾನಕ್ಕೆ ಹೋದ್ರೆ ನಂದಿ ಇರುತ್ತೆ, ವಿಷ್ಣುವಿನ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಗರುಡ ಇರ್ತಾನೆ.
ಹನುಮಂತ ಇರ್ತಾನೆ. ಹೀಗೆ ಅನೇಕ ಆದರ್ಶ ಭಕ್ತರಿರ್ತಾರೆ. ಅವರೆಲ್ಲರೂ ಕೂಡ ಗುರುವಿನ ಪಾತ್ರ ವಹಿಸುವಂತವ್ರು. ಹಾಗಾಗಿ ಶ್ರೀಲ ಪ್ರಭುಪಾದರು ಕೂಡ ಈ ಜಗತ್ತಿನಲ್ಲೆಲ್ಲೆಡೆ ಈ ಜ್ಞಾನವನ್ನ ಅವರು ಪ್ರಚಾರ ಪ್ರಸಾರ ಮಾಡುದು. ಕೆಲವೊಮ್ಮೆ ಜನ ಈ ರೀತಿಯಾಗಿ ತಪ್ಪು ತಿಳ್ಕೊಳ್ತಾರೆ, ಗುರುವೇ ದೇವರು, ಗುರುವನ್ನೇ ಪೂಜಿಸಬೇಕು ಅಂತ. ಆದ್ರೆ ಗುರುವಿನ ವಾಣಿ ಏನ್ ಹೇಳತ್ತೆ? ಗುರು ನಾನು ಭಗವಂತನ ಸೇವಕ ಅಂತ ಹೇಳ್ಕೊಳ್ತಾನೆ. ಸೊ ಭಗವಂತನ ಸೇವೆ ಹೇಗೆ ಮಾಡ್ಬೇಕು ಅನ್ನೋದನ್ನ ಗುರು ತಿಳಿಸ್ಕೊಡ್ತಾನೆ. ಸೊ ಹಾಗಾಗಿ ಗುರುವನ್ನ ನಾವು ಎಷ್ಟು ಗೌರವಿಸ್ಬೇಕು. ಆತನ ನಾವು ಗುರುವನ್ನ ದೇವರಂತೆ ಗೌರವಿಸ್ಬೇಕು. ಆದ್ರೆ ಆತ ಏನ್ ಭಾವಿಸ್ತಾ ಇರ್ತಾನೆ? ನಾನು ಭಗವಂತನ ಪ್ರತಿನಿಧಿ, ದಾಸ, ಸೇವಕನಂತೆ ಅಂತ ಭಾವಿಸ್ತಾನೆ. ಸೊ ಹೀಗೆ ಪರಸ್ಪರ ಸೇವಾ ಭಾವ ಇರುತ್ತೆ ಗುರು ಮತ್ತೆ ಶಿಷ್ಯ ಇಬ್ಬರಲ್ಲೂ ಕೂಡ. ಗುರು ಶಿಷ್ಯನ ಪೂರ್ತಿ ಜವಾಬ್ದಾರಿಯನ್ನು ಹೊತ್ತು ಆತನಿಗೆ ಮಾರ್ಗದರ್ಶನವನ್ನ ನೀಡ್ತಾ ಆತನನ್ನ ಭಗವಂತನ ಸಾನ್ನಿಧ್ಯಕ್ಕೆ ಕರೆದೊಯ್ತಾನೆ. ಶಿಷ್ಯ ಗುರುವಿನ ಆ ನಿಸ್ವಾರ್ಥ ಸೇವೆಯಲ್ಲಿ ಆತ ನೆರವಾಗ್ತಾ ಇರ್ತಾನೆ. ಸೊ ಈ ಪಾತ್ರಗಳು ಸಾಮಾಜಿಕ ಒಂದು ಸ್ತರದಲ್ಲಿ ಪತಿ ಪತ್ನಿಯ ರೂಪದಲ್ಲಿ ಬಿಂಬಿತವಾಗ್ತವೆ. ಸೊ ಹೀಗೆ ಈ ತತ್ವಗಳನ್ನ ಇಲ್ಲಿ ಈ ಆದರ್ಶ ಪತ್ನಿಯಾದಂತಹ ದೇವಹೂತಿಯ ಆಚರಣೆಯಿಂದ ನಾವು ಕಾಣಬಹುದು. ಇದಾದ ಮೇಲೆ ಸಾಕಷ್ಟು ದೀರ್ಘ ತಪಸ್ಸಿನ ನಂತರ ಆಗ ನಮ್ಮ ಕರ್ದಮನಿಗೆ ಕಣ್ತೆರೆಯತ್ತೆ. ನೋಡ್ತಾನೆ, ಅತ್ಯಂತ ಕೃಶಳಾಗಿದ್ಲು. ಆಕೆಯ ಶರೀರ ತುಂಬಾ ಕುಗ್ಗಿ ಹೋಗಿತ್ತು. ದೀರ್ಘಕಾಲದವರೆಗೆ ಆಕೆಯೂ ಕೂಡ ತಪಸ್ವಿ ಅಂತ ಜೀವಿಸ್ತಾ ಇದ್ದಾಳೆ. ಸೊ ಆಕೆಯನ್ನ ನೋಡಿ ಅತ್ಯಂತ ದಯಾಪೂರಿತನಾಗಿ ಆಕೆಯನ್ನ ಕೇಳ್ತಾನೆ. ಆತನಿಗೆ ಅರ್ಥವಾಗತ್ತೆ ಈಕೆಯ ಪಾತಿವ್ರತ್ಯ ಎಂತಹ ಮಹಾನ್ ಅಂತ. ಆಗ ಆತ ಹೇಳ್ತಾನೆ, ನೀನು ಎಷ್ಟೊಂದು ನನಗೋಸ್ಕರ ತ್ಯಾಗವನ್ನ ಮಾಡಿದ್ದೀಯ. ನಿನ್ನ ಆ ಅದ್ಭುತ ಸೇವಾ ಭಾವಕ್ಕೆ ನಾನು ಋಣಿ. ನೋಡಿ, ಗಂಡನಾದವನು ಯಾವಾಗ್ಲೂ ಆ ಋಣಭಾವದಲ್ಲಿ ಹೆಂಡತಿಯ ಜೊತೆ ವ್ಯವಹರಿಸ್ಬೇಕು ಅನ್ನೋದಿಲ್ಲಿ ಕಾಣ್ತೀವಿ, ಭಾಗವತದಲ್ಲಿ ಹೇಳಿದ. ಹಾಗಾಗಿ ನಾನು ನಿನಗೆ ನನ್ನ ಎಲ್ಲ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಅರ್ಧ ಭಾಗವನ್ನ ನೀಡುತ್ತಾ ಇದ್ದೀನಿ ಹೇಳ್ತಾನೆ. ಸಂತೋಷದಿಂದ ನೀಡ್ತಾನೆ, ಏನು ಕಷ್ಟದಿಂದ ಅಥವಾ ನೋವಿನಿಂದ ಅಂತ ಅಲ್ಲ, ಸಂತೋಷದಿಂದ ನೀಡ್ತಾ ಇದ್ದಾನೆ. ನಿನಗೇನಾದ್ರೂ ವರವಿದ್ರೆ, ಇಚ್ಛೆ ಇದ್ರೆ ಕೇಳು ಅಂತ ಕೇಳ್ತಾನೆ. ಆಕೆ ಬಯಸ್ತಾಳೆ, ನನಗೆ ಸಂತಾನ ಪ್ರದಾನ ಮಾಡಿ ಅಂತ. ವಿವಾಹದ ಮುಖ್ಯ ಉದ್ದೇಶ ಒಂದು ಒಳ್ಳೆಯ ಸಂತಾನವನ್ನ ಪಡೆದು ಸಮಾಜಕ್ಕೆ ಒಂದು ಒಳ್ಳೆ ಪೀಳಿಗೆಯನ್ನ ನೀಡುವಂಥದ್ದು. ಹಾಗಾಗಿ ಗೃಹಸ್ಥ ಆಶ್ರಮವನ್ನ ಸಾಕಷ್ಟು ಕಡೆ ಹೊಗಳಲಾಗಿದೆ. ಒಂದು ಸಮಾಜ ಬೆಳಿಬೇಕಂದ್ರೆ ಕುಟುಂಬ ಎಷ್ಟು ಅತ್ಯಗತ್ಯ. ನೋಡಿ, ಜಗತ್ತಿನೆಲ್ಲೆಡೆ ನೀವು ಸಂಸ್ಕೃತಿಗಳನ್ನ ನೀವು ವಿಶ್ಲೇಷಣೆ ಮಾಡಿದ್ರೆ ಎಲ್ಲಿ ಕುಟುಂಬದ ಮೇಲೆ, ಎಲ್ಲಿ ಕುಟುಂಬ ವ್ಯವಸ್ಥೆಯ ಮೇಲೆ ಹೆಚ್ಚು ಒತ್ತು ಕೊಡಲಾಗಿದೆಯೋ ಆ ಸಂಸ್ಕೃತಿಯನ್ನ ನಾವು ಈಗಲೂ ಕೂಡ ಕಾಣ್ತೀವಿ. ಪಾಶ್ಚಾತ್ಯ ದೇಶಗಳಲ್ಲಿ ಕುಟುಂಬ ಅನ್ನೋದು ಅದೊಂದು ರೀತಿ ಅಪಹಾಸ್ಯ ತರ. ಇಬ್ರು ಒಟ್ಟಾಗಿ ಬರ್ತಾರೆ, ಕೆಲ ಕಾಲ ಇರ್ತಾರೆ, ಆಮೇಲೆ ಕೆಲ ದಿನಗಳಾದ್ಮೇಲೆ ಆ ಮಕ್ಕಳನ್ನು ಕೂಡ ಹೊರ ಹಾಕ್ತಾರೆ, ತಾವು ಕೂಡ ಬೇರೆ ಆಗ್ತಾರೆ. ಆ ಸಂಸ್ಕೃತಿ ಅದು ನೀರಿಗೆ ಹರಿದೋಗುತ್ತೆ. ಸಂಸ್ಕೃತಿ ಅನ್ನೋದು ತಪ್ಪಾಗುತ್ತೆ, ಆಕ್ಚುಲಿ ವಿಕೃತಿ ಅದು. ಹಾಗಾಗಿ ಆ ಸಮಾಜಗಳು ಪೀಳಿಗೆಗಳ ನಂತರ ಆ ಸಮಾಜದಲ್ಲಿ ಯಾವುದೇ ಒಂದು ಸಾರ ಇರೋದಿಲ್ಲ. ಮೌಲ್ಯಗಳು, ನಮ್ಮ ಬಳುವಳಿ, ಈ ರೀತಿ ಮಾತುಗಳೆಲ್ಲವೂ ಅಲ್ಲಿ ಶೂನ್ಯ. ನಾನಾಯ್ತು, ನನ್ನ ಜೀವನ ಆಯ್ತು, ನಾನೇನ್ ಪಡೆದೆ, ಅಷ್ಟಕ್ಕೆ ಸೀಮಿತವಾಗಿ ನಡೀತವೆ. ಅಂಥ ಜೀವನಗಳು ಅತ್ಯಂತ ದುಃಖಮಯ. ಎಷ್ಟೇ ಪಡೆದ್ರೂ ವ್ಯಕ್ತಿ ಯಾವಾಗ್ಲೂ ಒಂದ್ ರೀತಿ ಎಂಟಿನೆಸ್, ಎಕ್ಸಿಸ್ಟೆನ್ಷಿಯಲ್ ಬಿಟರ್ನೆಸ್ ಅಂತ ಹೇಳ್ತಾರೆ. ನಾನು ಯಾಕಾದ್ರೂ ಜೀವಿಸ್ತಾ ಇದ್ದೀನೋ ಅನ್ನೋ ಒಂದು ಪ್ರಶ್ನೆಗೆ ಬಂದ್ಬಿಡ್ತಾನೆ. ಸೊ ಜೀವನದಲ್ಲಿ ಈ ರೀತಿಯಾದಂತಹ ಬಾಂಧವ್ಯಗಳು ಇದ್ದಾಗ ಜೀವನದಲ್ಲಿ ಒಂದು ರಸವಿರ್ತದೆ. ಮನುಷ್ಯ ಜೀವನವಿರೋದೇ ಆ ರೀತಿಯಾದಂತಹ ರಸಗಳ ಅನುಭವಕ್ಕೆ, ವಿಶೇಷವಾಗಿ ಭಗವಂತನೊಡೆ ಇರುವಂತಹ ಭಕ್ತಿ ರಸದ ಅನುಭವಕ್ಕೆ. ಸೊ ಹೀಗೆ ಈ ಸಂಸ್ಕೃತಿಯಲ್ಲಿ ವಿಶೇಷವಾದದ್ದು ಕುಟುಂಬ ವ್ಯವಸ್ಥೆ. ಆ ಕುಟುಂಬ ನಡೆಯೋದು ಹೇಗೆ? ಪೀಳಿಗೆಯಿಂದ ಪೀಳಿಗೆಗೆ ಆ ಒಂದು ಸಂತಾನವನ್ನ ಚೆನ್ನಾಗಿ ಬೆಳೆಸೋದ್ರಿಂದ. ಹಾಗಾಗಿ ಆಕೆ ಕೇಳ್ತಾ ಇದ್ದಾಳೆ, ನನಗೆ ಒಳ್ಳೆಯ ಸಂತಾನವನ್ನ ಪ್ರದಾನ ಮಾಡಿ ಅಂತ. ಸಹಜವಾದಂತಹ ಇಚ್ಛೆ. ಆಕೆ ಇಚ್ಛೆಯನ್ನ ಪೂರ್ತಿಗೊಳಿಸ್ಲಿಕ್ಕೆ ತಕ್ಷಣವೇ ಈ ನಮ್ಮ ಮಹಾನ್ ಯೋಗಿ ಸಿದ್ಧನಾದಂತಹ ಕರ್ದಮ ಆಕಾಶದಲ್ಲಿ ಒಂದು ದೊಡ್ಡ ವಿಮಾನವನ್ನ ಸೃಷ್ಟಿ ಮಾಡ್ತಾನೆ. ಆ ವಿಮಾನ ಹೇಗಿತ್ತು ಅಂದ್ರೆ ಅದು ಒಂದು ದೊಡ್ಡ ನಗರವೇ ಇದ್ದಂತಿತ್ತು. ಅಲ್ಲಿ ಅತ್ಯಂತ ಸುಂದರವಾದ ಉದ್ಯಾನವನಗಳು, ಸರೋವರಗಳು, ಅತ್ಯಂತ ದೊಡ್ಡ ದೊಡ್ಡ ಭವನಗಳು ಎಲ್ಲವೂ ಇದ್ವು.
ಅದು ಹಾರಾಡುವಂತಹ ವಿಮಾನ, ಹಾರಾಡುವ ನಗರ. ಇದು ಕೇಳಲಿಕ್ಕೆ ಏನಪ್ಪಾ ಇದು ಸುಮ್ಮನೆ ಏನೋ ಅಜ್ಜಿ ಕಥೆಗಳ ತರ ಏನೋ ಒಂದು ಊಹೆ ಮಾಡಿ ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಆದ್ರೆ ಯೋಗ ಶಕ್ತಿಯಿಂದ ಇದು ಸಾಧ್ಯ. ಯೋಗ ಶಕ್ತಿಯಿಂದ ಅನೇಕ ಸಿದ್ಧಿಗಳನ್ನ ಪಡಿಬಹುದು. ನಮ್ಮ ಆ ಶಾಸ್ತ್ರಗಳಲ್ಲಿ ಯೋಗ ಶಾಸ್ತ್ರ ಅನ್ನೋದು ಒಂದು ವಿಶೇಷವಾದಂತಹ ವರ್ಗದ ಶಾಸ್ತ್ರ. ಕರ್ಮಕಾಂಡ, ಜ್ಞಾನಕಾಂಡ, ಯೋಗಶಾಸ್ತ್ರ, ಅದಾದ ಮೇಲೆ ಭಕ್ತಿ ಶಾಸ್ತ್ರಗಳನ್ನು ವರ್ಣಿಸಲಾಗುತ್ತೆ. ಆ ಯೋಗಶಾಸ್ತ್ರಗಳಲ್ಲಿ ಪತಂಜಲಿ ಮುಖ್ಯವಾದಂತಹ ಪ್ರವರ್ತಕ. ಅಲ್ಲಿ ಯೋಗ ಪಾಲನೆ ಮಾಡ್ತಾ ಮಾಡ್ತಾ ಆ ಯೋಗಿಗೆ ಅನೇಕ ಸಿದ್ಧಿಗಳು ದೊರಕುತ್ತವೆ ಅನ್ನೋದನ್ನ ವರ್ಣಿಸ್ತಾರೆ. ಒಟ್ಟಾರೆ 8 ಅಷ್ಟಸಿದ್ಧಿಗಳ ಬಗ್ಗೆ ಹೇಳಲಾಗಿದೆ. ಅನೇಕ ಒಂದೆರಡು ಮೂರ ಹೇಳೋದಾದ್ರೆ ಅಣಿಮ. ಅಣಿಮ ಅಂದ್ರೆ ಅಣುವಿನಷ್ಟು ಸಣ್ಣವನಾಗುವಂಥದ್ದು. ಲಘಿಮ ಅತ್ಯಂತ ಹಗುರವಾಗುವಂಥದ್ದು, ಲಘುವಾಗುವಂಥದ್ದು. ಮಹಿಮ ಅಂದ್ರೆ ಅತ್ಯಂತ ಮಹಾನ್ ದೈತ್ಯಾಕಾರವಾಗುವಂಥದ್ದು. ಇಷಿತ ಮನಸ್ಸಿನ ಇಚ್ಛೆ ಇರುವಂಥದ್ದನ್ನ ಪಡೆಯುವಂಥದ್ದು. ಪ್ರಾಪ್ತಿ, ಕಾಮವಸಾಯಿತ, ಈ ರೀತಿಯಾಗಿ ಅನೇಕ ಸಿದ್ಧಿಗಳ ವರ್ಣನೆಯನ್ನ ಮಾಡಲಾಗುತ್ತೆ. ಆದ್ರೆ ಇವೆಲ್ಲವೂ ಭೌತಿಕ. ಹಾಗೆ ನೋಡಿದ್ರೆ ಸಾಮಾನ್ಯವಾಗಿ ನಾವೇನು ಮೆಜಿಷಿಯನ್ ಅಂತ ಕಾಣ್ತೀವಿ, ಅವ್ರೇನ್ ಜಸ್ಟ್ ನಮ್ಗೆ ಕಣ್ಮುಂದೆ ಒಂದ್ ರೀತಿ ಮಾಯ ಮಾಡ್ದಂಗೆ ಮಾಡ್ತಾರೆ. ಬಟ್ ಇವರು ನಿಜವಾಗಿಯೂ ಅದನ್ನು ಪ್ರದರ್ಶಿಸಬಹುದು. ಈ ಸಿದ್ಧಿಗಳನ್ನ ಅವರು ಪಡೆದಿರ್ತಾರೆ. ಸೊ ಅಂತಹ ಮಹಾನ್ ಸಿದ್ಧ ಈತ ಯಾರು? ಕರ್ದಮ. ಆ ಕರ್ದಮ ಈಗ ತನ್ನ ಪತ್ನಿಯನ್ನ ಸಂತುಷ್ಟಿಗೊಳಿಸ್ಲಿಕ್ಕೆ ಅಂತ ಒಂದು ಮಹಾನ್ ನಗರವನ್ನ, ಹಾರಾಡುವಂತಹ ವಿಮಾನದ ಮೇಲಿರುವ ನಗರವನ್ನ ಸೃಷ್ಟಿಸಿದ್ದಾನೆ. ಆಕೆಯನ್ನ ನೋಡ್ತಾನೆ. ಆಕೆ ಇನ್ನೂ ಕೂಡ ಒಂದು ರೀತಿ ದುಃಖದಲ್ಲಿದ್ದಾಳೆ. ಅರ್ಥವಾಗುತ್ತೆ. ಆಕೆ ತನ್ನ ಶರೀರ ಆಕೆ ತುಂಬಾ ಕೃಶವಾಗಿಬಿಟ್ಟಿದೆ. ಸೊ ಮೊದಲನೇದಾಗಿ ಆಕೆಯನ್ನು ಸುಂದರವಾಗಿಸ್ಬೇಕು. ಸೊ ಹಾಗಾಗಿ ಆತ ಅಲ್ಲಿ ಒಂದು ದೊಡ್ಡ ಸರೋವರವನ್ನ ತೋರಿಸ್ತಾನೆ. ಅದು ಭಗವಂತನ, ನೆನ್ಪಿರ್ಲಿ ಹಿಂದೆ ನಾವು ಚರ್ಚೆ ಮಾಡಿದ್ವಿ, ಬಿಂದು ಸರೋವರ ಅಂತ. ಭಗವಂತನ ಕಣ್ಣೀರಿನಿಂದ ಪ್ರಕಟವಾದಂತಹ ಸರೋವರವದು. ಈಗಲೂ ಕೂಡ ನೀವಲ್ಲಿ ಹೋಗಿ ನೋಡಬಹುದು ಬಿಂದು ಸರೋವರ. ಇದು ಗುಜರಾತ್ನ ಬಳಿ ಇದೆ, ಸಿದ್ಧಪುರ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನೀನು ಹೋಗಿ ಅಲ್ಲಿ ಆ ನೀರಿನೊಳಗೆ ಪ್ರವೇಶ ಮಾಡು, ನೀನು ಒಂದು ವಿಸ್ಮಯವನ್ನ ಕಾಣ್ತೀಯ ಅಂತ. ಸೊ ಆಕೆ ಹೋಗ್ತಾಳೆ. ಹೋಗ್ತಾ ಇದ್ದ ಹಾಗೆ ಅಲ್ಲಿ ಅನೇಕ ಸುಮಾರು 1000 ವಿದ್ಯಾಧರ ಸ್ತ್ರೀಯರು ಆಕೆಯ ಸೇವೆಗೆಂದು ಮುಂದೆ ಬಂದು ಆಕೆಯನ್ನ ಮೊದಲನೇದಾಗಿ ಆಕೆಯನ್ನ ಶುಚಿರ್ಭೂತಳಾಗಿಸಿ, ನಂತರ ಆಕೆಯನ್ನ ಶೃಂಗಾರ ಮಾಡಿ ಅತ್ಯಂತ ಸುಂದರ ಅಪ್ಸರಿಯಂತೆ ಈಗ ಕಾಣ್ತಾ ಇದ್ದಾಳೆ ದೇವಹೂತಿ. ಅದಾದ ಮೇಲೆ ಆಕೆಯನ್ನ ಆಕೆಯ ಪತಿಯ ಮುಂದೆ ಕರೆತರಲಾಯಿತು. ಆತ ಇಷ್ಟು ತಪಸ್ಸು ಮಾಡ್ತಾ ಇದ್ರು ಕೂಡ ಆತ ಆ ಆಧ್ಯಾತ್ಮಿಕ ಕಾಂತಿಯಿಂದ ಕಂಗೊಳಿಸ್ತಾ ಇದ್ದ, ಪ್ರಜ್ವಲಿತನಾಗಿದ್ದ, ಋಷಿಯಂತೆ ಕಾಣ್ತಾ ಇದ್ರು ಕೂಡ. ಆಕೆಯನ್ನ ಆ ಹಾರಾಡುವ ವಿಮಾನದಲ್ಲಿ ಕೊಳ್ಳಿರಿಸಿಕೊಂಡು ಅನೇಕ ವರ್ಷಗಳ ಕಾಲ ಆ ಎಲ್ಲ ಲೋಕಗಳ ಪ್ರಯಾಣವನ್ನ ಮಾಡ್ತಾರೆ, ವಿಹಾರವನ್ನ ಮಾಡ್ತಾರೆ. ಜನ ಹೆಸರಿಗೆ ಹೇಳ್ತಾರಲ್ವಾ ಮಧುಚಂದ್ರ ಅಂತ. ಆತ ನಿಜವಾಗ್ಲೂ ಚಂದ್ರ ಕರ್ಕೊಂಡು ಹೋದ ಆತ. ಅಷ್ಟೇ ಅಲ್ಲ, ಎಲ್ಲ ಬ್ರಹ್ಮಲೋಕದವರೆಗೆ ಕರ್ಕೊಂಡು ಹೋದ ಆತ. ಯಾರು? ಕರ್ದಮ. ಅನೇಕ ವರ್ಷಗಳ ಕಾಲ. ಹನಿಮೂನ್ ಪೀರಿಯಡ್ ಅನ್ನೋದು ತುಂಬಾ ಬ್ರೀಫ್ ಇರುತ್ತಲ್ವಾ, ಬಟ್ ಆದ್ರೆ ಅನೇಕ ವರ್ಷಗಳ ಕಾಲ ಈತ ಆಕೆಯನ್ನ ವಿಹಾರದಲ್ಲಿ ಆಕೆಗೆ ಎಲ್ಲ ರೀತಿಯ ಸೌಖ್ಯವನ್ನ ಪ್ರದಾನ ಮಾಡ್ದ. ಅದೆಲ್ಲ ಆದ ಮೇಲೆ ಈತ ಎಷ್ಟು ಸಿದ್ಧನಾಗಿದ್ದ, 9 ರೂಪಗಳಲ್ಲಿ ವಿಸ್ತಾರವಾದ. ಆಕೆಯೊಡನೆ ಸೇರಿ 9 ಪುತ್ರಿಯರನ್ನ ಪ್ರದಾನ ಮಾಡ್ದ. ಆ 9 ಪುತ್ರಿಯರು ಬಹಳ ವಿಶೇಷವಾದವರು. ಅವರ ಜನ್ಮವಾಗ್ತದೆ. ಅದಾದ ಮೇಲೆ ಆಕೆ ವಿಶೇಷವಾಗಿ ಆತನಿಗೆ ಬೇಡ್ಕೊಳ್ತಾಳೆ, ದಯವಿಟ್ಟು ನೀವು ನನಗೆ ಪುತ್ರನನ್ನ ಪ್ರದಾನ ಮಾಡಿ. ಸೊ ಆ ಪುತ್ರನ ರೂಪದಲ್ಲಿ ಪ್ರಕಟನಾಗುವವನು ಆ ಭಗವಂತ ಆದಿಪುರುಷ ಶ್ರೀಕೃಷ್ಣನೇ. ಆತನ ಹೆಸರು ಅಲ್ಲಿ ಕಪಿಲ. ಸೊ ಹೀಗೆ ಕಪಿಲನು ಕೂಡ ಈಗ ಗರ್ಭದಲ್ಲಿ ಸ್ಥಿತನಾಗಿದ್ದಾನೆ. ಆತನ ಜನ್ಮವಾಗ್ತದೆ. ಇದಾದ ಮೇಲೆ ಅಲ್ಲಿ ಬ್ರಹ್ಮದೇವ ಪ್ರಕಟನಾಗ್ತಾನೆ. ಬ್ರಹ್ಮದೇವ ಪ್ರಕಟನಾಗಿ ಆ ಆದರ್ಶ ಗೃಹಸ್ಥರು ಅಲ್ವ ಇವರು, ಕರ್ದಮ ಮತ್ತೆ ದೇವಹೂತಿ, ಅವರಿಬ್ಬರನ್ನ ಆತ ಕಣ್ಮುಂದೆ ಬಂದು ಅವರಿಗೆ ಆಶೀರ್ವಾದವನ್ನ ದೊರೀತಾನೆ. ಅವರಿಬ್ರು ಕೂಡ ಅನೇಕ ರೀತಿಯಲ್ಲಿ ಪ್ರಾರ್ಥಿಸ್ತಾರೆ. ಅವರ ಪ್ರಾರ್ಥನೆಗಳು ಬಹಳ ಚೆನ್ನಾಗಿವೆ.
ಆಗ ಅವನು ಖುದ್ದಾಗಿ ತಾನೇ ಹೇಳ್ತಾನೆ, ನಿಮ್ಮ ಪುತ್ರಿಯರೇನಿದ್ದಾರೆ ಇವರನ್ನ ಋಷಿಗಳಿಗೆ ನೀವು ಪತ್ನಿಯರಾಗಿ ನೀಡಿ. ಆ ಋಷಿಗಳು ಪ್ರಜಾಪತಿಗಳಾಗಿರ್ತಾರೆ, ಅವರು ಈ ಸೃಷ್ಟಿಯನ್ನ ವಿಸ್ತಾರ ಮಾಡ್ತಾರೆ. ನಿಮ್ಮ ಮಗ ಬೇರೆ ಯಾರು ಅಲ್ಲ, ಆತ ಪರಮ ಪುರುಷೋತ್ತಮ. ಆತ ನಿಮ್ಮ ಖ್ಯಾತಿಯನ್ನ ಎಲ್ಲೆಡೆ ಹರಡ್ತಾನೆ. ಹೀಗೆಂದು ಹೇಳಿ ಆತ ಎಲ್ಲ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಹೋದ. ಆಯ್ತು, ನನ್ನ ಈಗ ಎಲ್ಲ ಕರ್ತವ್ಯಗಳು ಮುಗಿದ್ವು ಅಂತ ಹೇಳಿ ಈ ಯೋಗಿ ಸಿದ್ಧನಾದಂತಹ ಕರ್ದಮ ಆಗ ನಿವೃತ್ತನಾಗಿ ವಾನಪ್ರಸ್ಥವನ್ನ ಸ್ವೀಕರಿಸಲಿಕ್ಕೆ ಕಾಡಿನ ಕಡೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕಾಡಿನಲ್ಲೇ ಇರೋದು, ಆದ್ರೆ ಆ ಆಶ್ರಮದಿಂದ ದೂರ ಹೋಗ್ಲಿಕ್ಕೆ ಸಿದ್ಧನ ಆಗ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಸಹಜವಾಗಿ ಆ ಪತ್ನಿಗೆ ದುಃಖವಾಗ್ತದೆ. ಆಕೆ ಈತನ ಮುಂದೆ ಬಂದು ಹೇಳ್ತಾಳೆ, ಹೇ ಪತಿದೇವ, ನೀನು ನನ್ನ ಋಣ ಸಂಪೂರ್ತಿ ಆಯಿತು, ನನಗೆ ಸಂತಾನವನ್ನು ಪ್ರದಾನ ಮಾಡಿದ್ದೀಯಾ, ಮುಖ್ಯವಾಗಿ ನೀನು ಒಬ್ಬ ಗಂಡು ಮಗುವನ್ನು ಕೂಡ ನೀಡಿದ್ದೀಯಾ ನನ್ನ ರಕ್ಷಣೆಗೆ ಅಂತ ಹೇಳಿ ನೀನು ಹೋಗ್ತಾ ಇದ್ದೀಯಾ. ಆದರೆ ನನ್ನ ಗತಿ ಹೇಗಾಗಿದೆ ಅಂದ್ರೆ, ಒಂದು ಮಹಾನ್ ಸಂಘವನ್ನ ನಾನು ಪಡೆದಿದ್ದೆ, ನಿನ್ನಂತ ಮಹಾಯೋಗಿಯ ಸಂಘವನ್ನ ಪಡೆದಿದ್ದೆ. ಬಟ್ ಅದರ ಉಪಯೋಗವನ್ನ ನಾನು ಸಮರ್ಪಕವಾಗಿ ಮಾಡಲಿಲ್ಲ. ಕೇವಲ ಭೌತಿಕ ಇಚ್ಛೆಗಳ ಪೂರ್ತಿಗೋಸ್ಕರ ನಾನು ನಿನ್ನ ಜೊತೆ ಸೇರಿದನೆ ಹೊರತು ನಿನ್ನಿಂದ ಆಧ್ಯಾತ್ಮಿಕ ಜ್ಞಾನವನ್ನ ಪಡಿಲಿಲ್ಲ. ಹಾಗೆಂದು ಆಕೆ ವ್ಯಥೆ ಪಡ್ತಾಳೆ. ಆಕೆ ಹೇಳ್ತಾಳೆ, ನಾವು ಈ ಜಗತ್ತಿನಲ್ಲಿ ವಿಶೇಷವಾಗಿ ವೈದಿಕ ಸಂಸ್ಕೃತಿಯಲ್ಲಿ ಧರ್ಮ, ಈ ರೀತಿಯಾದಂತಹ ಪುಣ್ಯ ಕಾರ್ಯಗಳನ್ನ ಏನ್ ಮಾಡ್ತೀವಿ, ಇವುಗಳ ಮುಖ್ಯ ಧ್ಯೇಯ ಆಗಿರುತ್ತೆ ಆ ಭಗವಂತನಿಗೆ ಅರ್ಪಣೆ ಮಾಡಿ ಈ ಸಂಸಾರದಿಂದ ವೈರಾಗ್ಯವನ್ನ ಪಡೆಯುವುದು. ನಮ್ಮ ವರ್ಣಾಶ್ರಮ ಪದ್ಧತಿಯಲ್ಲಿ ಮೊದಲಿಗೆ ಬ್ರಹ್ಮಚರ್ಯ, ಅದಾದ ನಂತರ ಗೃಹಸ್ಥ, ಅದಾದ ಮೇಲೆ ನಿವೃತ್ತರಾಗಿ ವಾನಪ್ರಸ್ಥ ಆಶ್ರಮವನ್ನ ಹೇಳಲಾಗಿದೆ. ಅದಾದ ಮೇಲೆ ಕೊನೆಗೆ ಸನ್ಯಾಸವನ್ನು ಹೇಳಲಾಗತ್ತೆ. ಜನರಿಗೆ ಸನ್ಯಾಸವನ್ನ ಪಡೆಯುವಂತಹ ಇಚ್ಛೆ ಇದ್ದಲ್ಲಿ ಸನ್ಯಾಸಕ್ಕೂ ಕೂಡ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಮುಖ್ಯ ಉದ್ದೇಶ ನೋಡಿದ್ರೆ ಆ ವೈದಿಕ ಸಂಸ್ಕೃತಿಯದ್ದು, ಈ ಸಂಸಾರದಲ್ಲಿ ತೊಡಗುವುದರ ಮುಖ್ಯ ಉದ್ದೇಶ ಈ ಸಂಸಾರವನ್ನ ಒಂದು ಸಮಯದಲ್ಲಿ ತೊರೆಯುವುದಕ್ಕೆ. ಆ ರೀತಿಯಾಗಿ ಪೂರ್ತಿ ತೊರೆಯಲಿಕ್ಕೆ ಮನಸ್ಸು ಎಡೆಮಾಡಿಕೊಡ್ಲಿ ಅಂತ ಹೇಳಿ ತೊಡಗ್ತಾರೆ ಹೊರತು ಇಲ್ಲೇ ನನ್ನ ಶಾಶ್ವತವಾದಂತಹ ಬಯಕೆ ಆನಂದ ಅಂತ ಹೇಳಿ ತೊಡಗೋದಿಲ್ಲ. ಅದಕ್ಕೆ ದಾಸರು ಹೇಳಿದ್ದು ಅಲ್ಲಿದೆ ನಮ್ಮ ಮನೆ. ಅಂದ್ರೆ ಈ ಜಗತ್ತು ಅಶಾಶ್ವತ, ನಮ್ಮ ಶರೀರವೂ ಅಶಾಶ್ವತವೇ, ಒಂದಲ್ಲ ಒಂದು ದಿನ ಅದು ಬಿದ್ದು ಹೋಗುತ್ತೆ. ಆದರೆ ಒಂದು ಸಮಯದಲ್ಲಿ ಈ ಮನಸ್ಸು ಇಂದ್ರಿಯಗಳು ಅತ್ಯಂತ ಪ್ರಬಲವಾದಂತಹ ಪರಿಸ್ಥಿತಿಯಲ್ಲಿ ಅವು ನಮಗೆ ಅನೇಕ ರೀತಿಯ ತೊಂದರೆಗಳನ್ನ ನೀಡ್ತವೆ. ಅವುಗಳನ್ನು ಶಾಂತಗೊಳಿಸ್ಲಿಕ್ಕೆ ಅಂತ ಹೇಳಿ ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಧರ್ಮದ ಕಟ್ಟುನಿಟ್ಟಿನಲ್ಲಿ ನಡೀಬೇಕು ಅಂತ ಹೇಳಿ ಇದನ್ನೆಲ್ಲ ಹೇಳಲಾಗಿರುತ್ತೆ. ಅಂತತೋಗತ್ವ ವ್ಯಕ್ತಿ ಇವೆಲ್ಲವನ್ನು ಮೀರಿ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಬೇಕು. ಹಾಗಾಗಿ ಈ ಸಂಸಾರದ ಆಸಕ್ತಿಗಳಿಂದ ಮೇಲೆ ಇರಲೇಬೇಕು. ಇಲ್ಲವಾದಲ್ಲಿ ಆತ ಹೇಗೆ ಭಗವಂತನೆಡೆ ಹೋಗ್ಲಿಕ್ಕೆ ಸಾಧ್ಯ? ಪ್ರಭುಪಾದರು ಒಂದು ಸಣ್ಣ ಕತೆ ಹೇಳ್ತಾ ಇದ್ರು. ಬಹಳ ಚೆನ್ನಾಗಿದೆ ಕತೆ, ಕೇಳಿರ್ಬೋದು ನೀವು, ಬಹಳ ಪ್ರಸಿದ್ಧವಾದಂತಹ ಕತೆ. ಒಂದು ಹಳ್ಳಿಲಿ ಮದುವೆ ಆಯೋಜನೆ ಆಗಿತ್ತು. ಪಶ್ಚಿಮ ಬಂಗಾಳ ಪ್ರದೇಶ. ಅಲ್ಲಿ ಹಳ್ಳಿಗಳ ಮಧ್ಯೆ ನದಿಗಳು ಹರಿತಾರೆ. ಸೊ ಹಾಗಾಗಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಅವರು ದೋಣಿಯಲ್ಲಿ ಪ್ರಯಾಣ ಮಾಡ್ತಾರೆ. ಸೊ ವರಪಕ್ಷದ ಜನರೆಲ್ಲರೂ ಕೂಡ ರಾತ್ರಿ ಪೂರ್ತಿ ದೋಣಿಯಲ್ಲಿ ಪ್ರವಾಸ ಮಾಡಿ ವಧುವಿನ ಹಳ್ಳಿಗೆ ಬರೋರಿದ್ರು, ಹೆಣ್ಣಿನ ಹಳ್ಳಿಗೆ ಬರೋರಿದ್ರು. ಸೊ ಸಂಜೆ ಸಮಯ, ರಾತ್ರಿ ಸಮಯ, ಆ ವರಪಕ್ಷದವರು, ಗಂಡಿನ ಕಡೆಯವರು ಎಲ್ಲರೂ ಕೂಡ ಸಿದ್ಧರಾಗಿ ಎಲ್ಲವನ್ನೂ ಜೋಡಿಸ್ಕೊಂಡು ಕೂತ್ಕೊಂಡಿದ್ದಾರೆ ದೋಣಿಯೊಳಗೆ. ನೋಡಪ್ಪ, ನಾಳೆ ಬೆಳಿಗ್ಗೆನೆ ಮುಹೂರ್ತ ಇದೆ, ಇನ್ನು ನಮಗೆ ಬೇಗನೆ ಕರೆದುಕೊಂಡು ಹೋಗೋ, ನಾವೆಲ್ಲ ಸ್ವಚ್ಛವಾಗಿ ತಯಾರಾಗಿ ಎಲ್ಲದಕ್ಕೂ ಸಿದ್ಧರಾಗಿರಬೇಕು. ಆಯ್ತು ಸ್ವಾಮಿ, ನಾನು ಖಚಿತವಾಗಿ ಕರ್ಕೊಂಡು ಹೋಗ್ತೇನೆ. ಸೊ ಹಾಗಾಗಿ ಆ ರಾತ್ರಿ ಎಲ್ಲ ಪ್ರವಾಸ ಆಗೋದಿದೆ ಅಂತ ಹೇಳಿ ಹಾಗೆ ಒಂದ್ ಸ್ವಲ್ಪ ನಿದ್ರೆ ಹತ್ತಿತು. ಯಾಕಂದ್ರೆ ಆತ ಹುಟ್ಟು ಹಾಕ್ತಾನೆ ಇದ್ದ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಅಂತ ಅನ್ಕೊಂಡು ಅವರು ನಿಶ್ಚಿಂತರಾಗಿ ಸ್ವಲ್ಪ
ತೂಕಡಿಸ್ತಾ ಮಲಗಿದ್ರು, ಸ್ವಲ್ಪ ವಿಶ್ರಾಂತಿ ಪಡೆಯೋಣ. ಬೆಳಿಗ್ಗೆ ಎದ್ದು ನೋಡಿದಾಗ ಸೂರ್ಯೋದಯ ಬೇಗನೆ ಆಗಿತ್ತು, ಬೇಸಿಗೆ ಕಾಲದ ತರ, ಈಗಿನ ಕಾಲ. ಸೊ ನೋಡ್ತಾರೆ, ಬಂದ್ಬಿಟ್ಟಿದೀವ ನಾವು, ಇಳಿಬೇಕು, ಬೇಗನೆ ಇಳಿರಪ್ಪ, ಎಲ್ಲರೂ ಜೋಡಿಸ್ಕೊಳ್ಳಿ. ಆದ್ರೆ ನೋಡ್ತಾರೆ ಅವ್ರು ಎಲ್ಲಿದ್ರು ಅಲ್ಲೇ ಇದ್ದಾರೆ, ಅಲ್ಲಿಂದ ಹೋಗೇ ಇಲ್ಲ. ಅತ್ಯಂತ ಕೋಪದಲ್ಲಿ ಆ ನಾವಿಕನಿಗೆ ಬೈತಾರೆ, ಏನಿದು ನೀನು ಇಲ್ಲಿಂದ ನಮ್ಮನ್ನ ಕರ್ತ್ಕೊಂಡೇ ಹೋಗಿಲ್ಲ, ನೀನು ರಾತ್ರಿಯೆಲ್ಲ ಏನ್ ಮಾಡ್ತಾ ಇದ್ದೆ, ನೀನು ಮಲ್ಕೊಂಡ್ಬಿಟ್ಯಾ? ಇಲ್ಲ ಸ್ವಾಮಿ, ರಾತ್ರಿಯೆಲ್ಲ ನಾನು ಹುಟ್ಟು ಹಾಕಿದ್ದೀನಿ, ರಾತ್ರಿಯೆಲ್ಲ ನಾನು ಬೋಟಿಂಗ್ ಇದನ್ ಮಾಡ್ತಾ ಇದ್ದೀನಿ. ಆಗ ನೋಡೊಬ್ಬ ಹೇಳ್ತಾನೆ, ಅರೇ ಈತ ಗೂಟ ತೆಗದೇ ಇಲ್ಲ. ಈತ ಏನ್ ಹೇಳ್ತಾರ ಆಂಕರ್ ಸರಪಳಿ, ವಾಟ್ ಎವರ್, ತೆಗದೇ ಇಲ್ಲ ಆತ, ರಾತ್ರಿಯೆಲ್ಲ ಅಷ್ಟು ಪ್ರಯಾಸ ಮಾಡಿದಾನೆ. ಬಟ್ ಏನ್ ಬಂತು, ಸಂಸಾರದಲ್ಲಿ ನಮ್ಮ ಆಸಕ್ತಿಗಳು ಹಿಡ್ಕೊಂಡಿದ್ದಾಗ ಎಷ್ಟೇ ಪ್ರಯಾಸ ಮಾಡಿದ್ರು ನಾವು ಅದರಿಂದ ಮೇಲೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಭಗವಂತನೆಡೆಗೆ ಹೋಗಬೇಕಂದ್ರೆ, ಹೌದು, ಅದಕ್ಕಿಂತನೇ ಈ ಸಾಮಾಜಿಕ ವ್ಯವಸ್ಥೆ ಸಂಸ್ಕೃತಿಯಲ್ಲಿ ನೀಡಲಾಗಿದೆ. ಅದಾದ ಮೇಲೆ ಒಂದು ಸಮಯದಲ್ಲಿ ನಾವು ಆ ತಿಳುವಳಿಕೆಗೂ ಬಂದು ಅದನ್ನ ಪಾಲಿಸ್ಬೇಕು. ಏನದು? ನಮ್ಮ ಜೀವನದ ಮುಖ್ಯ ಧ್ಯೇಯ ಏನು, ಮನುಷ್ಯ ಜೀವನದ ಮುಖ್ಯ ಸಾರ್ಥಕತೆ ಏನು, ಇದನ್ನ ತಿಳಿದು ನಾವು ಆ ಮಾರ್ಗದಲ್ಲಿ ನಡಿಬೇಕು ಅಲ್ವಾ? ಸೊ ಅದನ್ನ ಈ ವ್ಯಕ್ತಿ ತೋರಿಸ್ತಾ ಇದ್ದಾನೆ, ಕರ್ದಮ. ಭಗವಂತನೇ ಆತನ ಪುತ್ರನಾಗಿ ಪ್ರಕಟನಾಗಿದ್ದಾನೆ. ಆದ್ರೂ ಕೂಡ ಆ ಉದಾಹರಣೆ ಎಷ್ಟು ಇಂಪಾರ್ಟೆಂಟ್ ಅನ್ನೋ ತೋರಿಸ್ಲಿಕ್ಕೆ ನಾನೀಗ ಗೃಹ ತ್ಯಾಗವನ್ನ ಮಾಡಿ ವಾನಪ್ರಸ್ಥವನ್ನ ಸ್ವೀಕರಿಸ್ಲಿಕ್ಕೆ ಒಂದು ಹೋಗ್ತಾ ಇದ್ದೇನೆ. ಆಕೆ ಬಂದು ಹೇಳ್ತಾಳೆ, ದಯವಿಟ್ಟು ನೀವೇನೋ ಜ್ಞಾನಿಗಳು ಹೋಗ್ತಾ ಇದ್ದೀರಾ, ನನ್ನ ರಕ್ಷಣೆ, ಮುಖ್ಯವಾಗಿ ನನ್ನ ಆಧ್ಯಾತ್ಮಿಕ ಅಭಿವೃದ್ಧಿ ಹೇಗಾಗತ್ತೆ? ಆಗ ಆತ ಹೇಳ್ತಾನೆ, ನಿನ್ನ ಮಗನೇ ಅದಕ್ಕೆ ಎಲ್ಲವನ್ನ ನೀಡ್ತಾನೆ. ಆತ ಸಾಕ್ಷಾತ್ ಆ ಶ್ರೀಹರಿಯ ಅವತಾರ, ಕಪಿಲನ ಆ ಕಪಿಲನ ಬೋಧನೆಗಳು. ಆತ ನಿನಗೆ ಆ ಸಾಂಖ್ಯ ಯೋಗ, ವಿಶೇಷವಾಗಿ ಆಧ್ಯಾತ್ಮಿಕ ಯೋಗ ಅನ್ನೋ ಒಂದು ಹೆಸರು ಅದಕ್ಕೆ, ಅದರ ಮೂಲಕ ಜ್ಞಾನ, ವೈರಾಗ್ಯ, ಮುಖ್ಯವಾಗಿ ಭಕ್ತಿಯನ್ನ ಹೇಗೆ ದೃಢವಾಗಿ ಪಾಲಿಸ್ಬೇಕು ಅನ್ನೋದರ ಪಾಠವನ್ನ ಹೇಳ್ತಾನೆ. ಮಗನೇ ತಾಯಿಗೆ ಹೇಳಿದಂತಹ ಒಂದು ಆಧ್ಯಾತ್ಮಿಕ ಸಂವಾದ ಇಲ್ಲಿ ನಮಗೆ ಕಾಣಸಿಗುತ್ತೆ. ಆಧ್ಯಾತ್ಮಿಕ ಜ್ಞಾನದಲ್ಲಿ ಯಾರು ಉನ್ನತರಲ್ಲ. ಭಾಗವತ ಪುರಾಣದಲ್ಲಿ ಅತ್ಯಂತ ಸಣ್ಣವನಾದ ಆ ಶುಕಮುನಿ ವರ್ಷಾನುಗಟ್ಟಲೆ ಜೀವಿಸಿ ಅನೇಕ ದಶಕ ಶತಕಗಳಷ್ಟು ಆಧ್ಯಾತ್ಮಿಕ ಜೀವನವನ್ನು ಜೀವಿಸಿದ್ದಂತಹ ಅವರ ಗುರುಗಳು ಕೂಡ ಅವನ ಮುಂದೆ ಕೂತ್ಕೊಂಡು ಕೇಳಿದ್ರು. ಶುಕಮುನಿ ಆತ ಭಾಗವತವನ್ನ ವರ್ಣಿಸುವಾಗ ಆತನ ಮುಂದೆ ಸಭೆಯಲ್ಲಿ ಆತನ ಗುರುಗಳಾದಂತಹ ವ್ಯಾಸರು, ತಂದೆ, ಅವರು ಕೂತಿದ್ರು. ಅಷ್ಟೇ ಅಲ್ಲದೆ ಆ ವ್ಯಾಸರ ಗುರುಗಳಾದಂತಹ ನಾರದರು ಕೂತಿದ್ರು. ಅನೇಕ ಪೂರ್ತಿ ಬ್ರಹ್ಮಾಂಡದ ಎಲ್ಲ ಮುಖ್ಯ ಋಷಿಗಳು, ರಾಜರು ಎಲ್ಲರೂ ಬಂದು ಸಹಸ್ರಾರು ಜನ ಅಲ್ಲಿ ಕೂತ್ಕೊಂಡಿದ್ರು. ಯಾಕೆಂದ್ರೆ ಅವರಿಗೆ ತಿಳಿದಿತ್ತು, ಈತ ಹೊರರೂಪದಲ್ಲಿ ಸಣ್ಣವನಾಗಿ ಕಂಡ್ರು ಕೂಡ ಈತ ಭಗವಂತನ ಅತ್ಯಂತ ಪ್ರೇಮಿ ಭಕ್ತ, ಅತ್ಯಂತ ಜ್ಞಾನಿ. ಸೊ ಹಾಗಾಗಿ ಕೆಲವೊಮ್ಮೆ ವೃದ್ಧ ಅನ್ನೋ ಶಬ್ದ ಉಪಯೋಗಿಸ್ತೀವಲ್ವಾ? ವೃದ್ಧ ಅಂದ್ರೇನು? ವಯೋವೃದ್ಧ ಅಂದ್ರೆ ವಯಸ್ಸಿನಲ್ಲಿ ವೃದ್ಧನಾದವ, ಜೀವನದಲ್ಲಿ ಅನೇಕ ಅನುಭವಗಳನ್ನ ಪಡೆದು ಅನೇಕ ಪಾಠಗಳನ್ನ ಕಲಿತು ಅದನ್ನು ತಿಳಿಸುವಂತಹ ಸಾಮರ್ಥ್ಯ ಇರುವವ. ಯಾರವರು? ವಯೋವೃದ್ಧರು. ಅವರನ್ನು ಗೌರವಿಸ್ಬೇಕು. ಅವರು ಸಮಾಜಕ್ಕೆ ಒಂದು ದೊಡ್ಡ ವರದಾನದಂತೆ. ಎಲ್ಲ ಯುವಕರು ಕೂಡ ಅವರಿಂದ ಮಾರ್ಗದರ್ಶನವನ್ನ ಪಡಿಬಹುದು. ಎರಡನೇದು ಜ್ಞಾನ ವೃದ್ಧರಾಗಿರ್ತಾರೆ. ನೋಡ್ಲಿಕ್ಕೆ ಕಿರಿಯರಂತಿದ್ರು, ಜ್ಞಾನದಲ್ಲಿ ವೃದ್ಧರಾಗಿರ್ತಾರೆ. ಮೂರನೆಯದು ಶೀಲ ವೃದ್ಧರು, ಅಂದ್ರೆ ಅವರ ಚಾರಿತ್ರ್ಯದಲ್ಲಿ ವೃದ್ಧರಾಗಿರ್ತಾರೆ. ಆಕ್ಚುಲಿ ಶ್ರೀರಾಮಚಂದ್ರನ ವರ್ಣನೆಯಲ್ಲಿ ಇವೆಲ್ಲ ಶಬ್ದಗಳನ್ನು ಉಪಯೋಗಿಸ್ತಾರೆ. ಯಾಕೆಂದ್ರೆ ರಾಮ, ಆತನ ಆಚರಣೆ, ಆತನ ಗುಣಗಳು, ಆತನ ಜ್ಞಾನ, ಅದನ್ನ ಕಂಡು ಎಂತ ಮಹಾನ್ ಋಷಿಗಳು ಕೂಡ ಆತನ ಪಾದ ಸ್ಪರ್ಶ ಮಾಡ್ಲಿಕ್ಕೆ ಬರ್ತಾ ಇದ್ರು. ಆದ್ರೆ ಆತ ಅದನ್ನೆಂದು ಸ್ವೀಕರಿಸ್ತಾ ಇರ್ಲಿಲ್ಲ. ಆತ ಶೀಲವೃದ್ಧನಾಗಿದ್ದ, ಜ್ಞಾನವೃದ್ಧನಾಗಿದ್ದ, ವೃದ್ಧರನ್ನ ಸದಾ ಸಮಾನಿಸ್ತಾ ಇದ್ದ. ಸೊ ಹೀಗೆ ಆ ಮಗನೇ ತಾಯಿಗೆ ಆಧ್ಯಾತ್ಮಿಕ ಜ್ಞಾನವನ್ನ ನೀಡಿ ಆಕೆಯ ಉದ್ಧಾರಕ್ಕೆ ಕಾರಣನಾದ. ಇದೊಂದು ಮಹಾನ್ ಭಾಗವತದ ಒಂದು ಮಹಾನ್ ಸಂವಾದ ಇದು. ಹೀಗೆ ನಿನಗೆ ಆ ಲಾಭಗಳೆಲ್ಲ ದೊರಕುತ್ತವೆ ತಾಯಿ ಅಂತ ಹೇಳಿ ಆಗ ಆ ಪತಿಯಾದಂತಹ ಕರ್ದಮ ತನ್ನ ಪತ್ನಿಗೆ ಹೇಳ್ತಾ ಇದ್ದಾನೆ, ಹೇ ದೇವಿ, ನಿನಗಿದೆಲ್ಲವೂ ದೊರಕುತ್ತೆ ನಿನ್ನ ಮಗನಿಂದ ಅಂತ ಹೇಳಿ ಆಗ ಆತ ಅಲ್ಲಿಂದ
ಮುಂದೆ ಹೋಗ್ತಾನೆ. ಆ ಸಮಯದಲ್ಲಿ ಹೋಗ್ಲಿಕ್ಕೂ ಮುಂಚೆ ಮತ್ತೊಮ್ಮೆ ತನ್ನ ಮಗನ ಬಳಿ ಬರ್ತಾನೆ. ಯಾಕೆಂದ್ರೆ ಮಗ ಯಾರು? ಆ ಭಗವಂತನ ಸಾಕ್ಷಾತ್ ಅವತಾರವೇ. ಸೊ ಹಾಗಾಗಿ ಅಲ್ಲಿ ಬಂದು ಆತ ಭಗವಂತನ ಮುಂದೆ ಕೈ ಜೋಡಿಸಿ, ತನ್ನ ಮಗನ ಮುಂದೆ ಕೈ ಜೋಡಿಸಿ ಆತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾರು? ಕರ್ದಮ. ಆತನ ಪ್ರಾರ್ಥನೆ ಎಷ್ಟು ಆ ತತ್ವಭರಿತವಾಗಿತ್ತು. ಭಗವಂತ, ಎಲ್ಲ ಸೃಷ್ಟಿಯ ನಿಯಂತ್ರಕ ನೀನು, ಪಾಲಕ ನೀನು, ಸೃಷ್ಟಿಕರ್ತ ನೀನು. ಎಲ್ಲದರ ನಾಶವಾದ ಮೇಲೆ ಎಲ್ಲದರ ಸಂರಕ್ಷಣೆಯನ್ನು ಕೂಡ ನೀನೇ ಮಾಡುವವನು. ನನ್ನ ನನ್ನ ತಂದೆಯ ಆದೇಶವನ್ನ ನಾನು ಪೂರ್ತಿಗೊಳಿಸ್ಲಿಕ್ಕೆ ಅಂತ ಹೇಳಿ ನಿನ್ನನ್ನು ಬೇಡಿ ನಾನು ತಪಸ್ಸನ್ನ ಮಾಡಿದ್ದೆ. ಯಾರು ಆತನ ತಂದೆ? ಬ್ರಹ್ಮದೇವರು. ಸೊ ಆತ ಹೇಳಿದ್ದ, ನೀವು ಸೃಷ್ಟಿಯನ್ನ ವಿಸ್ತಾರ ಮಾಡಿ ಅಂತ. ಆ ಮಾತನ್ನು ಗೌರವಿಸಿ ನಾನು ನಿಮ್ಮನ್ನು ಕುರಿತಾಗಿ ತಪಸ್ಸನ್ನ ಮಾಡಿದ್ದೆ. ಅದಾದ ನಂತರ ನೀವು ನೀಡಿದ ವರದಾನದಿಂದ ನಾನು ಶುದ್ಧನಾದೆ. ಈಗ ನಾನು ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಏಕಾಗ್ರನಾಗಿ ನಿಮ್ಮೆಡೆ ನಾನು ನಡೀಲಿಕ್ಕೆ ಈಗ ಮುನ್ನಡೀತಾ ಇದ್ದೀನಿ. ದಯವಿಟ್ಟು ನೀವು ಅಪ್ಪಣೆ ನೀಡಿ ಅಂತ ಹೇಳಿ ತಂದೆಯೇ ಮಗನಿಂದ ಏನ್ ಹೇಳ್ತಾರೆ, ಸನ್ಯಾಸದ ಒಂದು ಪರವಾನಗಿನ ಪಡೀತಾ ಇದ್ದಾನೆ. ನೋಡಿ ಹೇಗಿದೆ ಸಂಬಂಧಗಳು ಅಂತ. ಸೊ ಹೀಗೆ ಕೇಳದಾದ್ಮೇಲೆ ಮಗನಾದಂತಹ ಕಪಿಲ ಹೇಳ್ತಾನೆ, ನನಗೆ ಗೊತ್ತಿತ್ತು ನೀನು ಎಂತಹ ಮಹಾನ್ ಭಕ್ತ ಅಂತ. ನೀನು ನಿನ್ನ ಸೇವಾ ಭಾವದಿಂದ ನಿನ್ನ ತಂದೆಯಾದ ಬ್ರಹ್ಮನನ್ನ ಸಂತುಷ್ಟಗೊಳಿಸಿದೆ. ಆಗ್ಲೇ ನಾನು ನಿನ್ನ ಮೇಲೆ ಅತ್ಯಂತ ಸಂಪ್ರೀತನಾಗಿ ನಿನ್ನ ಮಗನಾಗಿ ಬರುವೆ ಅಂತ ಹೇಳಿ ನಾನು ನಿರ್ಧರಿಸಿದ್ದೆ. ಈಗ ನಾನು ನಿನ್ನ ಪತ್ನಿಯಾದಂತಹ ದೇವಹುತಿಗೆ ಆ ವಿಶೇಷ ಬೋಧನೆಗಳನ್ನ ನೀಡ್ತೀನಿ. ಅದರ ಮೂಲಕ, ಅವಳ ಮೂಲಕ ಪೂರ್ತಿ ಜಗತ್ತಿಗೆ ಈ ಜ್ಞಾನ ಹರಡತ್ತೆ. ಅದನ್ನ ಭಾಗವತ ಸಾಂಖ್ಯ ಅಂತ ಹೇಳ್ತಾರೆ. ಆ ಜ್ಞಾನ ಬಹಳ ಜಟಿಲವಾದಂತಹ ತತ್ವಗಳುಳ್ಳಂತಹ ಜ್ಞಾನ. ಬಟ್ ಸರಳ ಸಂಕ್ಷಿಪ್ತ ರೂಪದಲ್ಲಿ ಅದು ಭಕ್ತಿಯೇ. ಈ ಜಗತ್ತಿನಲ್ಲಿ ಜೀವಿಸುವ ಜೀವಿ ಆತ ಹೇಗೆ ಈ ಜಗತ್ತಿನಲ್ಲಿ ಸಿಲುಕಿಕೊಳ್ತಾನೆ, ಸಿಲುಕಿಕೊಳ್ಳಿಂದ ಅಷ್ಟೇ ಅಲ್ಲ, ಅದರಿಂದ ಬಂಧಿತವಾಗ್ತಾನೆ. ಉದಾಹರಣೆ ಹೇಳಲಾಗತ್ತೆ, ಒಂದು ರೇಷ್ಮೆ ಹುಳುವಿನಂತೆ. ಒಂದು ರೇಷ್ಮೆ ಹುಳು, ಸಣ್ಣ ಹುಳು, ಅದು ಅತ್ಯಂತ ಉತ್ಸಾಹದಲ್ಲಿ ಅನೇಕ ಏನ್ ಹೇಳ್ತಾರೆ, ಆ ಎಲೆಗಳಿರ್ತಾವಲ್ವಾ, ಅದು ವಿಶೇಷ ಮಲ್ಬರಿ ಲೀವ್ಸ್, ಅದನ್ನ ತಿಂತಾ ಇರತ್ತೆ. ದೊಡ್ಡದಾಗತ್ತೆ. ಅದಾದ್ಮೇಲೆ ಅದು ರೇಷ್ಮೆ ನೂಲಿನಿಂದ ಒಂದು ಸಣ್ಣ ಗೂಡನ್ನ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ಆ ಗೂಡ್ನೊಳಗಡೆ ಹೋಗಿ ಅದೇ ಸಿಲುಕೊಳ್ಳುತ್ತೆ. ಕೆಲವರು ದುರಾಸೆ ಉಳ್ಳವರು ರೇಷ್ಮೆ ನೂಲಿಗೋಸ್ಕರ ಅದನ್ನ ಬಿಸಿನೀರಲ್ಲಿ ಹಾಕಿ ಸಾಯಿಸಿ ಅದಾದ್ಮೇಲೆ ಆ ನೂಲನ್ನ ಕಿತ್ತು ಅವರು ಉಪಯೋಗಿಸ್ತಾರೆ. ಸೊ ಹೀಗೆ ತಾನು ಮಾಡಿದಂತಹ ಕಾರ್ಯಗಳಿಂದ ವ್ಯಕ್ತಿ ಈ ಜಗತ್ತಿನಲ್ಲಿ ಬಂಧಿತನಾಗ್ತಾನೆ. ಆ ಉದಾಹರಣೆ ಅಲ್ಲಿಂದ ಕಾಣಬಹುದು. ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ ಕಪಿಲರು. ಅದಾದ್ಮೇಲೆ ಹೇಳ್ತಾರೆ, ಈ ಜಗತ್ತಿನಿಂದ ನಾವು ಹೊರ ಹೋಗಿ ಆಧ್ಯಾತ್ಮಿಕ ಜಗತ್ತನ್ನ ಪ್ರವೇಶ ಮಾಡ್ಬೇಕಂದ್ರೆ ಅತಿ ಮುಖ್ಯವಾದಂತಹ ಒಂದು ಮಾರ್ಗ ಅಂದ್ರೆ ಅದು ಭಗವಂತನ ಭಕ್ತರ ಸಂಘ ಅಂತ ಹೇಳ್ತಾರೆ. ಹೇಗೆ ನಾವು ವಿಷಯಗಳ ಸಂಘ ಸಹವಾಸದಿಂದ ಭೌತಿಕ ಇಚ್ಛೆಗಳಲ್ಲಿ ಹೆಚ್ಚಾಗಿ ನಾವು ಈ ಜಗತ್ತಿನಲ್ಲಿ ಆಸಕ್ತರಾಗ್ತೀವೋ, ಅದೇ ರೀತಿಯಾಗಿ ನಾವು ಜ್ಞಾನಿಗಳು ಭಕ್ತರೊಡನೆ ಬೆರೆತಾಗ ಆ ಭಕ್ತಿಯ ಆ ಕಂಪು ನಮಗೆ ಹತ್ತಿ ನಾವು ಕೂಡ ಭಗವಂತನಲ್ಲಿ ಹೆಚ್ಚು ಆಸಕ್ತರಾಗ್ತಾ ಹೋಗ್ತೀವಿ. ಹಾಗಾಗಿ ಹೇಗೆ ವಿಷಯಗಳ ಸಂಘದಿಂದ ನರಕದ ದ್ವಾರ ತೆರೆಯುತ್ತೋ, ಹಾಗೆ ಮಹಾನ್ ಭಕ್ತರ ಸಂಘದಿಂದ ಮಹತ್ ಸೇವಾಂ ದ್ವಾರ ಮಾಹುರ್ ವಿಮುಕ್ತೆ, ಆ ಮಹಾತ್ಮರ ಸಂಘದಿಂದ ಮುಕ್ತಿಯ ಮಾರ್ಗ ಅದು ತೆರೆಯುತ್ತೆ. ಹಾಗಾಗಿ ವ್ಯಕ್ತಿ ಅತ್ಯಂತ ಉತ್ಸಾಹಪೂರಿತವಾಗಿ ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು. ಇದನ್ನ ಯಾರು ಹೇಳ್ತಾ ಇದ್ದಾರೆ? ಕಪಿಲ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಒಂದು ಜೀವಿ ತಾನು ಗರ್ಭದಲ್ಲಿದ್ದಾಗ ಆತನ ಪರಿಸ್ಥಿತಿ ಏನು ಅನ್ನೋದನ್ನ ಮೊದಲ ದಿನ ಆ ಜೀವಿ ಪುಂಸೋ ರೇತ ಕಣಾಶ್ರಯ, ಆ ಸ್ತ್ರೀಯ ಗರ್ಭವನ್ನ ಪ್ರವೇಶಿಸಿದ ಮೇಲೆ ಮೊದಲನೇ ದಿನದಿಂದ ಹೇಗೆ ಅದು ಬೆಳೀತಾ ಹೋಗುತ್ತೆ ಅಂದ್ರೆ, ನೀವು ಹೇಳ್ಬಹುದು ವೇದಿಕ್ ಎಂಬ್ರಾಯಾಲಜಿ ಅಂತ ಏನು ಹೇಳ್ತೀವಿ ಅದನ್ನ ಭಾಗವತದಲ್ಲಿ ಪಡಿಬಹುದು. ಅದಾದ ಮೇಲೆ ವ್ಯಕ್ತಿ ಜೀವನದಲ್ಲಿ ಜನ್ಮ ಪಡೆದ ಮೇಲೆ, ಈ ಜಗತ್ತಿನಲ್ಲಿ ಜನ್ಮ ಪಡೆದ ಮೇಲೆ ಆತನ ಜೀವನ ಹೇಗೆ ನಡೆಯುತ್ತೆ. ವಿಶೇಷವಾಗಿ ಗರ್ಭದಲ್ಲಿದ್ದಾಗ ಜೀವಿ ಅತ್ಯಂತ ಕೃಶವಾಗಿ ನೋವಿನಲ್ಲಿ ದಣಿತಾ ಇರುತ್ತೆ. ಆಗ ಭಗವಂತನ ಸ್ಮರಣೆ ಮಾಡಿ ಪ್ರಾರ್ಥಿಸುತ್ತೆ ಜೀವಿ, ಅದರ ವರ್ಣನೆ ಬರುತ್ತೆ.
ಅದಾದ್ಮೇಲೆ ಜನ್ಮ ಪಡೆದಾದ್ಮೇಲೆ ಅನೇಕ ರೀತಿಯ ಆ ತಥಾಕಥಿತ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಆ ರೀತಿ ಕಾಣುವಂತಹ ಒಂದು ಸುಖಗಳಿಂದ ಆತ ಕುರುಡನಾಗ್ಬಿಡ್ತಾನೆ. ಅದಾದ್ಮೇಲೆ ತನ್ನ ಕೊನೆಯ ಗತಿವರೆಗೆ ಅಂದ್ರೆ ಮೃತ್ಯುವಿನವರೆಗೆ ಹೇಗೆ ಜೀವಿಸ್ತಾನೆ, ಆ ನಂತರ ಮೃತ್ಯುವಿನ ನಂತರ ನರಕದ ಯಾತನೆಗಳನ್ನ ವರ್ಣಿಸ್ತಾನೆ ಕಪಿಲ. ಸೊ ಹೀಗೆ ಒಂದು ಜೀವಿಯ ಪೂರ್ತಿ ಆತನ ಪಥಚಕ್ರ ಏನಿದೆ, ಜನ್ಮ ಮೃತ್ಯು ಜರ ವ್ಯಾಧಿ, ಹೇಗೆ ಈ ಜನ್ಮ ಮೃತ್ಯುಗಳ ಚಕ್ರ, ಸಂಸಾರ ಚಕ್ರ ಏನಿದೆ ಅದನ್ನ ಪೂರ್ತಿಯಾಗಿ ವರ್ಣಿಸಿದ್ದಾನೆ. ಆ ಚಕ್ರದಿಂದ ಹೊರಬರುವಂತಹ ಮಾರ್ಗಗಳನ್ನು ವರ್ಣಿಸಿದ್ದಾನೆ. ಅವುಗಳಲ್ಲಿ ಜ್ಞಾನ, ಯೋಗ ಮತ್ತೆ ಭಕ್ತಿ, ಇವು ಮೂರು ಮುಖ್ಯ. ಈ ಮಾರ್ಗಗಳನ್ನ ವರ್ಣಿಸ್ತಾ ಹೋಗ್ತಾನೆ. ಅದರಲ್ಲಿ ಅತ್ಯಂತ ಮುಖ್ಯವಾದಂತಹ ಭಕ್ತಿ ಹೇಗೆ ಜ್ಞಾನ ವೈರಾಗ್ಯವನ್ನ ನೀಡುತ್ತೆ ಅನ್ನೋದನ್ನ ವರ್ಣಿಸ್ತಾನೆ. ಆನಂತರ ಆ ಆಧ್ಯಾತ್ಮಿಕ ಪ್ರಾಪ್ತಿ ಮುಕ್ತಿ ಹೇಗಿರುತ್ತೆ ಅನ್ನೋದನ್ನ ವರ್ಣಿಸ್ತಾನೆ. ಸೊ ಹೀಗೆ ಸಂಪೂರ್ಣ ಆಧ್ಯಾತ್ಮಿಕ ಮಾರ್ಗವನ್ನ ವರ್ಣಿಸಿದ್ದಾನೆ ಈತ. ಹಾಗಾಗಿ ಈತನ ಬೋಧನೆಗಳು ಭಾಗವತದಲ್ಲಿ ಏನಿವೆ ಅತ್ಯಂತ ಮುಖ್ಯವಾದವು. ಇಲ್ಲಿ ನೋಡಿ, ಇಲ್ಲಿ ಆ ಬ್ರಹ್ಮನ ಆದೇಶ ಮತ್ತೆ ಹೇಗೆ ಬ್ರಹ್ಮ ಆತನ ತಂದೆಯಾದಂತಹ ಕರ್ದಮನಿಂದ ಸಂತುಷ್ಟಗೊಂಡಿದ್ದ, ಆತ ಅಲ್ಲಿ ಆತನಿಗೆ ಅಪ್ಪಣೆಯನ್ನ ನೀಡಿದ ಆತನ. ಅದಾದ ಮೇಲೆ ಇಲ್ಲಿ ಕರ್ದಮ ತನ್ನ ಮಗನಾದಂತಹ ಕಪಿಲನ ಮುಂದೆ ನಮಸ್ಕರಿಸಿ ದಯವಿಟ್ಟು ನೀವು ನನಗೆ ಅನುಮತಿ ನೀಡಿ ಅಂತ ಬೇಡ್ತಾ ಇದ್ದಾನೆ. ಸೊ ಹೀಗೆ ಇಲ್ಲಿ ಏನ್ ಕಾಣ್ತಾ ಇದ್ದೀವಿ ಅಂದ್ರೆ, ಒಂದು ಈ ಜಗತ್ತಿನಲ್ಲಿ ಜೀವಿಸುವ ಜೀವಿ ಆತನ ಸಾರ್ಥಕತೆ, ಸಂಪೂರ್ಣತೆ ಹೇಗೆ ಪಡಿಬಹುದು? ಈ ಜಗತ್ತಿನಲ್ಲಿ ಎಲ್ಲ ರೀತಿ ಜೀವಿಗಳು ಜನ್ಮ ಪಡಿತವೆ, ಆದ್ರೆ ಮನುಷ್ಯ ಜನ್ಮ ಬಹಳ ವಿಶೇಷ. ಮಾನವ ಜನ್ಮ ದೊಡ್ಡದು, ಅದ ಹಾಳು ಮಾಡಬೇಡಿ ಹುಚ್ಚಪ್ಪಗಳಿದ ಮಾನವ ಜನ್ಮ ದೊಡ್ಡದು. ಸೊ ದಾಸರೇನ್ ಹೇಳಿದ್ದಾರೆ, ಅನೇಕ ಅಸಂಖ್ಯ ಜನ್ಮಗಳು ಪ್ರತಿ ಜೀವಿ ಪಡಿತಾ ಇರತ್ತೆ. ಬಟ್ ಆದ್ರೆ ಮನುಷ್ಯ ಜನ್ಮ ಪಡೆದ ಮೇಲೆ ಮುಖ್ಯವಾಗಿ ಆತ ಜಿಜ್ಞಾಸೆಯನ್ನ ಮಾಡಬೇಕು. ನಾನು ಈ ಜಗತ್ನಲ್ಲಿ ಈ ಜೀವನವನ್ನ ಜೀವಿಸ್ತಾ ಇದ್ದೀನಿ, ಆದ್ರೆ ನನ್ನ ಜೀವನ ಹೇಗ್ ನಡೀತಾ ಇದೆ? ನನಗೆ ನನ್ನ ಶ್ವಾಸದ ಮೇಲೆಯೂ ಕೂಡ ನಿಯಂತ್ರಣ ಇಲ್ಲ. ನಾನು ಏನ್ ತಿಂತೀನೋ ಅದರ ಮೇಲೆ ನಿಯಂತ್ರಣ ಇಲ್ಲ. ಆದ್ರೆ ಎಲ್ಲವೂ ಕೂಡ ಎಷ್ಟು ಸಹಜವಾಗಿ, ಎಷ್ಟು ಒಂದು ರೀತಿ ವ್ಯವಸ್ಥಿತವಾಗಿ ಕಾಣುತ್ತೆ. ಸರಿಯಾದ ಸಮಯದಲ್ಲಿ ಸೂರ್ಯ ಉದಯಿಸ್ತಾನೆ, ನಂತರ ಅಸ್ತವಾಗ್ತದೆ. ಸರಿಯಾದ ಸಮಯದಲ್ಲಿ ಮಳೆ ಬರ್ತದೆ, ಗಾಳಿ, ಇದೆಲ್ಲ ಹೇಗ್ ನಡೀತಾ ಇದೆ? ಒಬ್ಬ ವಿಚಾರವಂತ ಬುದ್ಧಿಶೀಲ ಜೀವಿ ಇದ್ರ ಬಗ್ಗೆ ಯೋಚಿಸ್ಬೇಕು. ಅಷ್ಟೇ ಅಲ್ಲದೆ, ನಾನು ಬೆಳೀತಾ ಇದ್ದೀನಿ, ಸಣ್ಣ ಹುಡುಗನಾಗಿದ್ದೆ, ಮಗುವಾಗಿದ್ದೆ, ಅದರ ಮುಂಚೆ ಹುಡುಗನಾದೆ, ಯುವಕನಾದೆ, ಆದ್ರೆ ಈಗ ಕ್ಷೀಣಿಸ್ತಾ ಇದ್ದೀನಿ, ಮುಂದೆ ಏನಾಗತ್ತೆ? ಈ ಜಿಜ್ಞಾಸೆನ ಯಾರು ಮಾಡ್ಬೋದು? ಮನುಷ್ಯರೇ ಮಾಡಬಹುದು. ಹಾಗಾಗಿ ಸತ್ಸಂಗ ಅನ್ನೋದು ಮನುಷ್ಯರು ಮಾಡುವಂತಹ ಕಾರ್ಯ. ಸೊ ಆ ಜಿಜ್ಞಾಸೆಯನ್ನ ಬೆಳೆಸ್ತಾ ಹೋಗಬೇಕು. ಹೌದು, ಈ ಜಗತ್ನಲ್ಲಿದ್ದಾಗ ನಾವೆಲ್ಲರೂ ಕೂಡ ಆ ಆ ಕಾಲದ ಘಟ್ಟಗಳ ಮೂಲಕ ನಾವು ಪ್ರಯಾಣ ಮಾಡ್ತೀವಿ. ಏನು ಆ ವರ್ಣಾಶ್ರಮ ವ್ಯವಸ್ಥೆಯನ್ನು ಕೂಡ ನಾವು ಅದರಂತೆ ನಡೀತಾ ಹೋಗ್ತೀವಿ. ಆದ್ರೆ ನಮ್ಮ ಮುಖ್ಯ ಉದ್ದೇಶವನ್ನ ಮರಿಬಾರ್ದು. ಆ ಗೂಟವನ್ನ ತೆಗೆದೆ ಹಾಗೇ ಹುಟ್ಟು ಹಾಕ್ತಿದ್ದಂತಹ ಮದುವೆ ಪಾರ್ಟಿಯವ್ರ ತರ ಆಗಬಾರ್ದು. ಸೊ ಹೀಗೆ ಈ ಜಗತ್ತಿನಲ್ಲಿ ಜೀವಿಸುವಾಗ ನಮ್ಮ ಗುರಿಯನ್ನ ನಾವೆಂದು ಕೂಡ ಕಣ್ಮರೆ ಮಾಡಬಾರ್ದು. ಅದನ್ನ ಯಾವಾಗ್ಲೂ ಕಣ್ಮುಂದೆ ಸ್ಪಷ್ಟವಾಗಿಟ್ಟು ನಾವು ಮುನ್ನಡೆಯಬೇಕು. ಇದನ್ನ ಈತನ ಜೀವನದಿಂದ ನಾವು ಕಾಣ್ತೀವಿ. ಆಗ್ಲೇ ಹೇಳ್ದ ಹಾಗೆ ಈಗ ಮುಂದಿನ ಚರ್ಚೆಯಲ್ಲಿ ಏನ್ ಬರುತ್ತೆ? ಈ ಮಗನಾದಂತಹ ಕಪಿಲ ಆ ತಾಯಿ ದೇವಹುತಿಗೆ ಸುಮಾರು 8 ಅಧ್ಯಾಯಗಳ ಚರ್ಚೆ ಇದೆ. ಬಹಳ ವಿಸ್ತಾರವಾದಂತಹ ಚರ್ಚೆ ಮುಂದಿನ ಚರ್ಚೆಗಳಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲ ಚರ್ಚೆಯಲ್ಲಿ ಆಧ್ಯಾತ್ಮಿಕ ಜೀವನದ ಸೂತ್ರವನ್ನ ಹೇಳ್ಬಿಡ್ತಾನೆ ಆತ. ಬಹಳ ಚೆನ್ನಾಗಿದೆ, ಅದು ಮುಂದೆ ಚರ್ಚೆಯಲ್ಲಿ ಕಾಣ್ತೀವಿ. ಸೊ ಹೀಗೆ ಆ ಕಪಿಲ ದೇವಹುತಿಗೆ ಆ ಬೋಧನೆಗಳನ್ನ ನೀಡಿದ. ಶ್ರೀಲ ಪ್ರಭುಪಾದರ ಬಹಳ ಇಷ್ಟಕರವಾದಂತಹ ವಿಷಯವಾಗಿದೆ. ಶ್ರೀಲ ಪ್ರಭುಪಾದರು ತಮ್ಮ ಜೀವನಾಂತ್ಯದ ಸಮಯದಲ್ಲಿ ಈ ಪ್ರಸಂಗದ ವರ್ಣನೆಯನ್ನ ಕೇಳ್ತಾ ಇದ್ರು, ಕೊನೆಯ ದಿನಗಳಲ್ಲಿ ಕೂಡ. ಯಾಕೆಂದ್ರೆ ಈ ವರ್ಣನೆಗಳನ್ನ ಕೇಳಿದಷ್ಟು ನಾವು ಜೀವನದಲ್ಲೇ ಮುಖ್ಯ ಗುರಿ ಏನು ಅನ್ನೋದನ್ನ ಸ್ಪಷ್ಟವಾಗಿರುತ್ತೆ. ಅಷ್ಟೇ ಅಲ್ಲದೆ ಸಂಸಾರದಲ್ಲಿ ಆಸಕ್ತಿಯನ್ನ ಏನೋ ಅನಿವಾರ್ಯ ಹಾಗಾಗಿ ನಡೆಸ್ಕೊಂಡು ಅದಾದ್ಮೇಲೆ ಮುಖ್ಯವಾಗಿ ನಾವು ಎಲ್ಲಿ ಹೋಗಬೇಕು ಅನ್ನೋದನ್ನ ನಾವು ಗುರಿ ಇಟ್ಟು ಮುನ್ನಡೀತೀವಿ. ಸೊ ಹಾಗಾಗಿ ಪ್ರಭುಪಾದರು ಇದನ್ನ ಬಹಳ ಶ್ಲಾಘಿಸ್ತಾ ಇದ್ರು. ಇದರ ಮೇಲೆ ಸಾಕಷ್ಟು ಉಪನ್ಯಾಸಗಳನ್ನ ನೀಡಿದ್ದಾರೆ. ವಿಶೇಷವಾಗಿ ಇದರದೊಂದು ಸಣ್ಣ ಪುಸ್ತಕವೂ ಕೂಡ ಇದೆ, ನಮ್ಮ ಗಿಫ್ಟ್ ಶಾಪ್ ಅಲ್ಲೂ ಕೂಡ ಇದೆ. ದೇವಹುತಿಗೆ ಕಪಿಲನ ಬೋಧನೆಗಳು ಅಂತ, ಟೀಚಿಂಗ್ಸ್ ಆಫ್ ಲಾರ್ಡ್ ಕಪಿಲ ಅಂತ ಹೇಳ್ತಾರೆ. ಅದನ್ನ ದಯವಿಟ್ಟು ಪಡೆದು ಇನ್ನಷ್ಟು ವರ್ಣನೆಗಳನ್ನ ನೀವೆಲ್ಲರೂ
ಪಡಿಬಹುದು. ಸೊ ಆತನ ಆ ಬೋಧನೆಗಳಲ್ಲಿ ಮುಖ್ಯವಾಗಿ 3 ಅಂಶಗಳಿವೆ. ಏನದು? ಮೊದಲನೇದಾಗಿ ಈ ಜಗತ್ತಿನ ಸೃಷ್ಟಿಕರ್ತ, ನಿರ್ವಹಣೆ ಮಾಡುವಂತಹ ವ್ಯಕ್ತಿ ಯಾರು, ಆ ಪರಮ ಸತ್ಯ ಯಾರು ಅನ್ನೋದನ್ನ ಆತ ಸ್ಪಷ್ಟವಾಗಿ ವಿಶ್ಲೇಷಿಸ್ತಾನೆ ಕಪಿಲ. ಅದಾದ ಮೇಲೆ ಈ ಜಗತ್ತು ಹೇಗೆ ನಡೀತಾ ಇದೆ ಅದಕ್ಕೆ ಸಾಂಖ್ಯ ಅಂತ ಹೇಳ್ತಾರೆ. ಸಾಂಖ್ಯ ಅನ್ನೋ ಶಬ್ದ ಸಂಖ್ಯೆ ಅನ್ನೋ ಒಂದು ಪದದಿಂದ ಬೆಳೆದಂತ. ಏನದ್ರ ಅರ್ಥ? ಈ ಜಗತ್ನಲ್ಲಿ ಅನೇಕ ಸಂಖ್ಯೆಯುಳ್ಳಂತಹ ಅಂಶಗಳಿವೆ. ಪಂಚಮಹಾಭೂತ ಅಂತ ಹೇಳ್ತೀವಲ್ವಾ, 5 ಆಯ್ತು. ಅಷ್ಟೇ ಅಲ್ಲದೆ ಜ್ಞಾನೇಂದ್ರಿಯ ಅಂತ ಹೇಳ್ತೀವಿ. ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಜ್ಞಾನೇಂದ್ರಿಯ. ಅನಂತರ ಕರ್ಮೇಂದ್ರಿಯ ಅಂತ ಹೇಳ್ತೀವಿ ಅಲ್ವಾ. ಬಾಯಿ, ಕೈ, ಕಾಲು, ಗುದದ್ವಾರ, ಜನನೇಂದ್ರಿಯ, ಇವೆಲ್ಲವೂ ಕರ್ಮೇಂದ್ರಿಯ. ಒಟ್ಟೆಷ್ಟಾಯ್ತು? 5 ಪಂಚಮಹಾಭೂತ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಅಷ್ಟೇ ಅಲ್ಲದೆ ಆ 5 ಇಂದ್ರಿಯ ವಸ್ತುಗಳು ರೂಪ, ರಸ, ಗಂಧ, ಹೀಗೆ ಪ್ರತಿಯೊಂದು ಇಂದ್ರಿಯಕ್ಕೆ ಅದರದೇ ಆದಂತಹ ಬಯಕೆ ಇದೆ, ಅದು ಇಂದ್ರಿಯ ವಸ್ತುಗಳಾಗ್ತದೆ. ಒಟ್ಟಾರೆ ಎಷ್ಟಾಯ್ತು? 20 ಆಯ್ತು. ಇಷ್ಟೇ ಅಲ್ಲದೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇವೆಲ್ಲವೂ ಕೂಡ ಭೌತಿಕ ಜಗತ್ತಿನ ಅಂಶಗಳು. ಈ ಭೌತಿಕ ಜಗತ್ತು ಎದರಿಂದ ಮಾಡಲ್ಪಟ್ಟಿದೆ? ಇವುಗಳಿಂದನೇ ಮಾಡಲ್ಪಟ್ಟಿರೋದು. ಉದಾಹರಣೆಗೆ ಈ ಒಂದು ಬಿಲ್ಡಿಂಗ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಜಲ್ಲಿಕಲ್ಲು ಇರ್ತದೆ, ಮಣ್ಣಿರ್ತದೆ, ಸಿಮೆಂಟ್ ಇರ್ತದೆ ಅಲ್ವಾ, ನೀರಿರ್ತದೆ. ಒಂದು ಸಮಯಕ್ಕೆ ಆ ಕಾಂಕ್ರೀಟ್ ಮಾಡುವಾಗ ಅದನ್ನ ಮಿಕ್ಸ್ ಮಾಡಿ ಅದೊಂದು ಹೀಟಿಂಗ್ ಟೆಂಪರೇಚರ್ಗೆ ತಂದು ಅದನ್ನ ಹಾಕ್ತಾರೆ, ಅಗ್ನಿ ಅಂಶ ಇರುತ್ತೆ, ಇವೆಲ್ಲವೂ ಇರ್ತದಲ್ವಾ. ಒಟ್ಟಾರೆ ನಾವೆಲ್ಲವನ್ನು ವಿಭಜಿಸಿ ನೋಡಿದಾಗ ಏನಿದೆ ಅಲ್ಲಿ? ಅಲ್ಲಿ ಮಣ್ಣಿದೆ, ನೀರಿದೆ, ಅಗ್ನಿ ಇದೆ, ವಾಯು ಇದೆ, 4 ಅಂಶ. ಈ ರೀತಿಯಾಗಿ ಪ್ರತಿಯೊಂದು ವಸ್ತುವಿನಲ್ಲಿ ಏನೇನು ಅಂಶಗಳಿದೆ ಅಂತ ನೋಡ್ತಾ ಹೋದ್ರೆ ಈ ಒಟ್ಟಾರೆ 24 ಅಂಶಗಳಲ್ಲಿ ಇರುವಂತಹ ಅಂಶಗಳೇ ಇರೋದು. ಈ ಜಗತ್ನಲ್ಲಿ ಏನು ಹೊಸದಾಗಿಲ್ಲ, ಈ 24 ಅಂಶಗಳ ವಿಶಿಷ್ಟ ರೀತಿಯ ಸಂಯೋಜನೆ ಮಾತ್ರ. ಆದ್ರೆ ಈ ಜಗತ್ ಹೇಗೆ ರಚಿಸಲ್ಪಟ್ಟಿದೆ ಅಂದ್ರೆ ಅವುಗಳ ವಿವಿಧ ಮಿಶ್ರಣದಿಂದ ಒಂದು ವಿಧ ವಿಧವಾದಂತಹ ಅನುಭವದಂತೆ ಕಾಣುತ್ತೆ. ಆದ್ರೆ ಇರೋದೇನು ಕೊನೆಗೆ? ಆ 5 ಮಹಾಭೂತ, ಮಣ್ಣು, ನೀರು, ಏನ್ ಹೇಳ್ತಾರೆ, ಅಗ್ನಿ, ವಾಯು, ಆಕಾಶ. ಸೊ ಹಾಗೆ ಎಲ್ಲವನ್ನು ಕೂಡ ಭೇದಿಸಿ ನೋಡುವಂತಹ ವಿಶ್ಲೇಷಣಾತ್ಮಕ ದೃಶ್ಯ ಅದು ಈ ಸಾಂಖ್ಯ ತತ್ವದಿಂದ ನಮ್ಗೆ ದೊರೆಯುತ್ತೆ. ಶ್ರೀ ರಾಧಾ ವಿನೋದ್ ಜಿ ಕಿ ಜೈ. ಸೊ ಹೀಗೆ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ ಈ ಜಗತ್ತಿನಲ್ಲಿ ಇರುವಂತಹದ್ದು ಕೇವಲ ಭೌತಿಕ ಅಂಶಗಳು ಮಾತ್ರ. ಆದ್ರೆ ಈ ಅಂಶಗಳ ಮೇಲಿನ ಆವರಣ ಎಷ್ಟು ಆಕರ್ಷಕವಾಗಿದೆ ಅಂದ್ರೆ, ಸಣ್ಣ ಹುಡುಗರಿಗೆ ನೋಡಿ, ಕೆಲವೊಮ್ಮೆ ಮಾತೆಯರು ಮನೆಗಳಲ್ಲಿ ಅಡಿಗೆ ಮಾಡುವಾಗ ಮಕ್ಕಳು ಬಂದು ಬಹಳ ಇದು ಮಾಡ್ತವೆ, ಹಠ ಮಾಡ್ತವೆ. ಚಪಾತಿ ಹಿಟ್ಟು ಮಾಡ್ಕೊಂಡಿಟ್ಟಂಗ ನಾನೀಗ ರೌಂಡ್ ಚಪಾತಿ ಮಾಡ್ತೀನಿ ಅಂತ ಹೇಳಿ ಮಾಡುತ್ತೆ. ಕೆಲವೊಂದು ಅದು ಅದರಲ್ಲಿ ಸ್ಟಾರ್ ಶೇಪ್ ಅಂತೆ, ಅದು ಇದಂತೆ ಅದಂತೆ ಎಲ್ಲ ಮಾಡ್ತಾರೆ. ಬಟ್ ಎಲ್ಲವೂ ಮಾಡಿರೋದು ನೋಡ್ಲಿಕ್ಕೆ ಅವೆಲ್ಲ ಬೇರೆ ಬೇರೆ ರೀತಿ ಕಾಣುತ್ತೆ, ಬಟ್ ಅದೆಲ್ಲ ಏನು? ಚಪಾತಿ ಹಿಟ್ಟೆ ಅಲ್ವಾ. ಸೊ ಹಾಗೆ ಈ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಅಂಶಗಳು ಈ 24ರಿಂದನೇ ಮಾಡಲ್ಪಟ್ಟಿದೆ. ಅದನ್ನ ಒಡೆದು ನೋಡಿದ್ರೆ ಇಷ್ಟೇನಾ? ಜ್ಞಾನಿಗಳ ದೃಷ್ಟಿ, ಅದಕ್ಕೆ ಸಾಂಖ್ಯ ದೃಷ್ಟಿ ಅಂತ ಹೇಳ್ತಾರೆ. ಈ 24ಕ್ಕೂ ಮೀರಿದ್ದು ಆತ್ಮ. ಆತ್ಮ ಈ ಜೀವಿಯ ಮೂಲ ಸಾರ ಏನದು? ಆತ್ಮ. ಆ ಆತ್ಮ ಈ ಯಾವ 24 ಪದಾರ್ಥಗಳಿಂದ ಮಾಡಲ್ಪಟ್ಟಿಲ್ಲ. ಆ ಆತ್ಮದ ಮುಖ್ಯ ಲಕ್ಷಣ ಅದು ಚೇತನ, ಅದು ಆ ಪ್ರಜ್ಞೆ. ಈ ಆತ್ಮಕ್ಕೂ ಮೀರಿದ್ದಂಥದ್ದು ಏನದು? ಪರಮಾತ್ಮ. ಸೊ 24 ನೋಡುದು, 25ನೇದು ಏನಾಯ್ತು? ಆತ್ಮ. 25ರ ನಂತರದ 26 ಏನಾಯ್ತು? ಪರಮಾತ್ಮ. ಸೊ ಈ ಭೌತಿಕ ಜಗತ್ತು 24 ಅಂಶಗಳು, ಅದು ಸಾಂಖ್ಯ ಜ್ಞಾನ 2ನೇದು. ಅದಾದ ಮೇಲೆ ಆತ್ಮನ ಬಗ್ಗೆ ವರ್ಣನೆ, ಅನಂತರ ಪರಮಾತ್ಮನ ಬಗ್ಗೆ ವರ್ಣನೆ ಬರುತ್ತೆ. ಆತ್ಮ ಹೇಗೆ ಪರಮಾತ್ಮನನ್ನ ಸೇರಬಹುದು, ಈಗ ಸದ್ಯಕ್ಕೆ ಅದು ಭೌತಿಕ ಬಂಧನದಲ್ಲಿ ಸಿಲುಕಿದೆ. ಆ ಮುಕ್ತಿಯ ಮಾರ್ಗ, ಅದುವೇ ಮುಕ್ತಿ ಮಾರ್ಗಸೂಚಿ. ಅದನ್ನ ಈ ಸಾಂಖ್ಯ ತತ್ವದಲ್ಲಿ ಈ ಕಪಿಲರು ವರ್ಣಿಸಿದ್ದಾರೆ. ಸೊ ಹೀಗೆ ಈ ವರ್ಣನೆಯಲ್ಲಿ ಸಾಕಷ್ಟು ಆಳತೆ ಇದೆ. ಇದನ್ನೆಲ್ಲ ಮುಂದಿನ ಚರ್ಚೆಗಳಲ್ಲಿ ನೋಡ್ತಾ ಹೋಗೋಣ. ಕೊನೆಗೆ ಆ ಕಪಿಲ ಆ ತಂದೆ ಕರ್ದಮನಿಗೆ ಹೇಳ್ತಾನೆ, ನಿನ್ನ ಕರ್ಮಗಳನ್ನ ನೀನಾಗ್ಲೇ ಅರ್ಪಿಸಿ ಜೀವಿಸಿದ್ದೀಯಾ, ಈಗ ನಿನ್ನ ಹೃದಯವನ್ನ ಮತ್ತೆ ನಿನ್ನ ಬುದ್ಧಿಯನ್ನ ನನಗೆ ಅರ್ಪಿಸು ಮುಂದಿನ ಮಾರ್ಗದಲ್ಲಿ, ಅದರಿಂದ ನೀನು ಮುಕ್ತಿಯನ್ನ ಪಡೆದೇ ಪಡಿತೀಯ. ಸೊ ಹೀಗೆ ಹೇಳಾದ್ಮೇಲೆ ಆತ
ಆ ಅರಣ್ಯವನ ಪ್ರವಾಸ, ಅರಣ್ಯಕ್ಕೆ ಹೋಗ್ತಾನೆ, ನಿರ್ಜನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಧ್ಯಾನ ತಪಸ್ಸನ್ನ ಮಾಡಿ ಭಗವಂತನ ಸ್ವರೂಪದ ಮೇಲೆ ಧ್ಯಾನಿಸ್ತಾ ಅತ್ಯಂತ ಪ್ರೀತಿ ಭಾವದಲ್ಲಿ ಆತ ತನ್ನ ಮನಸ್ಸನ್ನ, ಹೃದಯವನ್ನ ಅರ್ಪಿಸ್ತಾನೆ. ಅದಾದ ಮೇಲೆ ಆತ ಆಧ್ಯಾತ್ಮಿಕ ಶರೀರವನ್ನ ಪಡೆದು ವೈಕುಂಠದ ಕಡೆ ನಡೀತಾನೆ. ವೈಕುಂಠ ವಿಮಾನ ಆತನ ಕರೆದೊಯ್ಲಿಕ್ಕೆ ಅಂತ ಬರುತ್ತೆ. ವೈಕುಂಠ ವಿಷ್ಣು ರೂಪ, ಚತುರ್ಭುಜ ರೂಪವನ್ನ ಪಡೆದು, ವೈಕುಂಠ ವಾಸಿಗಳ ರೂಪ, ಅದು ಭಗವಂತನಂತೆಯೇ ಕಾಣುವಂತಹ ರೂಪ, ಆದ್ರೆ ಭಗವಂತ ಅಲ್ಲ. ಆತ ಈಗ ವೈಕುಂಠ ಯಾನದಲ್ಲಿ ವೈಕುಂಠವನ್ನ ಪ್ರಾಪ್ತಿ ಮಾಡಿಕೊಂಡ, ಮುಕ್ತನಾದ, ಒಂದು ರೀತಿ ಸಂಪೂರ್ಣ ಯಶಸ್ಸನ್ನ ಪಡೆದ. ಸೊ ಹೀಗೆ ಆತನ ಜೀವನದಲ್ಲಿ ನೋಡಬಹುದು ಹೇಗೆ ಆತ ಈ ಎಲ್ಲ ಘಟ್ಟಗಳ ಮೂಲಕ ಹೋಗ್ತಾ ಕೊನೆಗೆ ಸಂಸಾರದಲ್ಲಿ ಪೂರ್ತಿಯಾಗಿ ನಿರಾಸಕ್ತಿಯನ್ನ ಪಡೆದು ಭಕ್ತಿಯಲ್ಲಿ ಅತ್ಯಂತ ಸಂಪೂರ್ಣತೆಯನ್ನ ಸಾಧಿಸಿ ಭಗವತ್ ಚರಣ ಪ್ರಾಪ್ತಿಯನ್ನ ಮಾಡಿಕೊಂಡ. ಸೊ ಹೀಗೆ ಈ ಭಕ್ತಿ ಮಾರ್ಗ ಅನೇಕ ಯುಗಗಳಿಂದ, ಅನೇಕ ಮನ್ವಂತರಗಳಿಂದ ಅನೇಕರು ಪಾಲಿಸ್ತಾ ಬರ್ತಾ ಇದ್ದಾರೆ. ಇವರೆಲ್ಲರ ಯಶಸ್ಸಿನ ಗಾಥೆ ಶಾಸ್ತ್ರಗಳಲ್ಲಿ ವರ್ಣಿತವಾಗಿದೆ. ಸೊ ಇವರೆಲ್ಲರ ಕಥೆಯನ್ನ ನಾವು ಕೇಳಿದಾಗ ಇವೆಲ್ಲ ಸತ್ಯವೃತ್ತಾಂತಗಳು. ಇವುಗಳನ್ನ ಕೇಳಿ ನಾವು ಆ ರೀತಿ ನಡಿಲಿಕ್ಕೆ ಒಂದು ಪ್ರೇರಣೆಯನ್ನ ನಾವು ಪಡಿತೀವಿ. ಈ ಕಲಿಯುಗದಲ್ಲಿ ಆ ಮಾರ್ಗವನ್ನ ಇನ್ನಷ್ಟು ಸರಳವಾಗಿ ನೀಡಲಾಗಿದೆ. ಸತ್ಸಂಗದಲ್ಲಿ ಪಾಲ್ಗೊಳ್ತಾ, ಭಗವಂತನ ಹರಿನಾಮ ಸ್ಮರಣೆಯನ್ನ ಮಾಡ್ತಾ, ಭಕ್ತರ ಸೇವೆಯಲ್ಲಿ ನಾವು ನಿರತರಾಗಿ ನಡೆದಾಗ ಜೀವನದಲ್ಲಿ ಭಕ್ತಿಯಲ್ಲಿ ನಾವು ಮೇಲೇರ್ತಾ ಹೋಗ್ತೀವಿ. ಎಷ್ಟು ಸಂಘವನ್ನ ಪಡೆದು ಎಷ್ಟು ಭಗವಂತನ ನಾಮದಲ್ಲಿ ನಾವು ನಿಷ್ಠರಾಗ್ತೀವೋ, ಸಮರ್ಪಿತರಾಗ್ತೀವೋ, ಹಾಗೆ ನಮ್ಮ ಆಧ್ಯಾತ್ಮಿಕ ಜೀವನ ಮುನ್ನಡೀತಾ ಕೊನೆಗೊಂದು ದಿನ ಭಗವಂತನ ಧಾಮವನ್ನ ನಾವು ತಲುಪಬಹುದು. ಇದು ಚೈತನ್ಯ ಮಹಾಪ್ರಭುಗಳನ್ನು ನೀಡಿರುವಂತಹ ವಿಶೇಷವಾದಂತಹ ಒಂದು ರೀತಿ ರಿಯಾಯಿತಿ ಅಂತಾನೆ ಹೇಳ್ಬೋದು, ಡಿಸ್ಕೌಂಟ್. ಬಟ್ ಈ ಮಾರ್ಗ ಸರಳವಾಗಿದ್ರೂ ಕೂಡ ಅದನ್ನು ನಾವು ಪಾಲಿಸ್ಲಿಕ್ಕೆ ನಿಷ್ಠರಾಗಬೇಕು, ಪ್ರಾಮಾಣಿಕರಾಗಬೇಕು. ಹಾಗಿದ್ದಲ್ಲಿ ಖಚಿತವಾಗಿ ಆ ಯಶಸ್ಸು ಸಾಧ್ಯ ಅನ್ನೋದನ್ನ ಈ ಶಾಸ್ತ್ರಗಳಲ್ಲಿ ವರ್ಣಿಸ. ಸೊ ಹೀಗೆ ಈ ಶ್ರೀಮದ್ ಭಾಗವತದ ಈ ಕಥನ ಮುಂದಿನ ವಾರದಲ್ಲಿ ನಾವು ಈ ಕಪಿಲರ ಬೋಧನೆಗಳನ್ನ ನಾವು ಕಲಿತೀವಿ, ಬಹಳ ಮುಖ್ಯವಾದಂಥವು. ಅವುಗಳನ್ನ ನೀವು ನೆಕ್ಸ್ಟ್ ವಾರದಿಂದ ಚರ್ಚೆಯಲ್ಲಿ ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಈ ಮಾತಿಗೆ ಇಲ್ಲಿ ವಿರಾಮ ಮಾಡೋಣ. ತುಂಬಾ ತುಂಬಾ ಧನ್ಯವಾದ. ಶ್ರೀಮದ್ ಭಾಗವತ ಮಹಾಪುರಾಣ ಕಿ ಜಾಯ್. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಾಯ್. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಅಥವಾ ಅಡಿಷನ್ಸ್ ಇದ್ರೆ ಹೇಳ್ಬೋದು. ಏನಾದ್ರು ಆಡ್ ಮಾಡ್ತೀರಾ ರುದ್ರನಾಥ್? ಮದುವೆ ಆದ್ಮೇಲೆ ಯಾಕೆ ಸನ್ಯಾಸ ತಗೊಂಡ? ಅದನ್ನೇ ಮುಂಚೆ ಚರ್ಚೆ ಮಾಡ್ತಾ ಇದ್ವಿ. ಓಕೆ, ಪ್ರಶ್ನೆ ಏನಂದ್ರೆ ಮದುವೆ ಆದ್ಮೇಲೆ ತಪಸ್ಸಿಗೆ ಯಾಕೆ ಹೋದ ಅಂತ. ಬಹಳ ಓಕೆ ಪ್ರಶ್ನೆ ತುಂಬಾ ರೆಲೆವೆಂಟ್ ಇದೆ. ಆತ ವಿವಾಹ ಮಾಡ್ಕೊಂಡ, ಅದಾದ್ಮೇಲೆ ತಕ್ಷಣ ತಪಸ್ಸಿಗೆ ಕೂತ. ಭೌತಿಕ ಜಗತ್ನಲ್ಲಿ ಈ ರೀತಿಯಾಗಿ ನಾವು ಕಾಣೋದಿಲ್ಲ ಅಲ್ವಾ? ಆಕ್ಚುಲಿ ಹೇಳ್ಬೇಕಂದ್ರೆ ಆತ ಮುಂಚೆನೂ ಕೂಡ ತಪಸ್ಸಿನಲ್ಲಿ ನಿರತನಾಗಿದ್ದ. ಆತ ತಪಸ್ವಿಯೇ. ಆತ ತಪಸ್ಸಿನಲ್ಲಿ ಎಷ್ಟು ನೆಲೆಯೂರಿದ್ದ ಅಂದ್ರೆ ಮದುವೆ ಮುಂಚೆನೆ ಆತನಿಗೆ ಭಗವಂತನ ದರ್ಶನವಾಗಿತ್ತು. ಭಗವಂತನೇ ಆತನಿಗೆ ಹೇಳಿದ್ದ ಕೂಡ, 2 ದಿನ ಆದ್ಮೇಲೆ ನಿನ್ನ ಮನೆ ಬಾಗಿಲಿಗೆ ಈತ ವಧುವನ್ನ ಕರೆ ತರ್ತಾನೆ, ಇದೆಲ್ಲವನ್ನ ಹೇಳಿದ್ದ. ಅದಕ್ಕಿಂತ ಮುಖ್ಯವಾಗಿ ಭಗವಂತ ಆತನ ತಪಸ್ಸು, ಅದರಲ್ಲೂ ಭಕ್ತಿಯನ್ನ ಮೆಚ್ಚಿ ಕಣ್ಣೀರಿಟ್ಟಿದ್ದ ಆನಂದದಲ್ಲಿ. ಸೊ ಆತ ಮುಂಚಿನಿಂದ ಆ ತಪಸ್ಸಿನ ಸಾಧನೆಯಲ್ಲಿ ನಿರತನಾಗಿ, ಅದು ಆತನ ಪ್ರಿಯ ಕಾರ್ಯ. ಇನ್ಫ್ಯಾಕ್ಟ್ ಮದುವೆ ಆಗುವುದಕ್ಕೂ ಮುಂಚೆ ಆ ಮಹಾನಾದಂತಹ ಸ್ವಯಂಭುವ ಮನುಗೆ ಆತ ಹೇಳ್ತಾನೆ, ಆ ವಧುವಿಗೂ ಹೇಳ್ತಾನೆ, ನಿಮಗೆ ನಾನು ಪುತ್ರ ಪುತ್ರಿಯರನ್ನ ಪ್ರದಾನ ಮಾಡಿದ ಮೇಲೆ ನಾನು ನಿಶ್ಚಿತವಾಗಿ ವಾನಪ್ರಸ್ಥವನ್ನ ಸ್ವೀಕರಿಸ್ಲಿಕ್ಕೆ ಒಂದು ಹೋಗ್ತೀನಿ. ಅದು ನನ್ನ ಸ್ಪಷ್ಟ ನಿರ್ಧಾರ. ಅದನ್ನ ಹೇಳ್ತಾನೆ ಆತ. ಸೊ ಆತನ ಜೀವನದ ಮುಖ್ಯ ಒಂದು ರೀತಿ ಕಾರ್ಯ ಅದು ಆರಾಧನೆ ಅಥವಾ ತಪಸ್ಸೆ. ಸೊ ವಿವಾಹವೇನೋ ಆಯ್ತು, ಬಟ್ ತಕ್ಷಣವೇ ಆತನಿಗೆ ಭಗವಂತನ ಸ್ಮರಣೆ ಇನ್ನಷ್ಟು ಹೆಚ್ಚಾಗಿದ್ರಿಂದ ಆತ ತಪಸ್ಸಿಗೆ ಕೂತ. ಬಟ್ ಆ ತಪಸ್ಸಿನ ಮಾಧ್ಯಮದಲ್ಲಿ ನಾವೇನು ಕಾಣ್ತೀವಿ ಅಂದ್ರೆ, ಆ ವೈವಾಹಿಕ ಜೀವನದಲ್ಲಿ ಸುಖ ಅನ್ನೋದು ಹೇಗೆ ಬಂತು, ಆಕೆಗೆ ಹೇಗೆ ದೊರಕಿತು? ಆಕೆ ಅದರ ಮುಂಚೆ ಸೇವೆಯನ್ನ ಮಾಡಿದ್ರಿಂದ, ಆ ತಪಸ್ಸಿನ ಸಮಯದಲ್ಲಿ ಆಕೆ ಆ ಪತಿಯ ಸೇವೆಯನ್ನ ಮಾಡ್ತಾಳೆ. ಆ ಕಾರಣದಿಂದಾಗಿ ಆಕೆ ಆತನ
ಕರುಣೆಯನ್ನ ಪಡಿತಾಳೆ. ಆಗ ಆತ ಅವಳಿಗೆ ಆಕೆ ಇಚ್ಛೆಯನ್ನ ಪೂರ್ತಿ ಮಾಡಿ. ಸೊ ಈ ಜಗತ್ತಿನಲ್ಲಿ ಒಂದು ತತ್ವ ಏನು ಅಂದ್ರೆ, ನಾವು ಯಾವಾಗ ಸಿದ್ಧಾಂತಗಳನ್ನ ಮುಂದಿಟ್ಟು ಜೀವಿಸ್ತೀವೋ ಆಗ ಸುಖ ನಮಗೆ ದೊರಕತ್ತೆ. ರಾಮಾಯಣದಲ್ಲೂ ಕೂಡ ಇದೆ ಮಾತೇ ಇರೋದು. ತ್ಯಾಗ, ಸೇವೆ, ಗೌರವ, ಇವೆಲ್ಲವುಗಳು, ಈ ತತ್ವಗಳನ್ನು ನಾವು ಮುಂದಿಟ್ಟು ಜೀವಿಸಿದಾಗ ಅದಾದ ನಂತರ ಸುಖ ಅನ್ನೋದು ಈ ಜಗತ್ತು ನಮಗೆ ನೀಡುತ್ತೆ. ಬಟ್ ಈ ಜಗತ್ತಿನ ಸುಖ ಅದು ಅಶಾಶ್ವತ ಬಿಡಿ, ಬಟ್ ಸಿದ್ಧಾಂತಗಳು ನಾವು ಮುಖ್ಯವಾಗಿ ಪಾಲಿಸ್ಬೇಕು. ಸೊ ಹಾಗಾಗಿ ಆತ ವಿವಾಹವನ್ನ ಮಾಡ್ಕೊಂಡ್ಮೇಲೂ ಕೂಡ ಆತನಿಗೆ ಇದು ಸ್ಪಷ್ಟವಾಯ್ತು, ಓ ನನ್ನ ಜೀವನದ ಮುಖ್ಯ ಧ್ಯೇಯ ಇದು ಅಂತ. ಸೊ ಹಾಗಾಗಿ ಆತ ತಪಸ್ಸಿಗೆ ಕೂರ್ತಾನೆ. ಅದು ಆತನ ಪ್ರಿಯ ಕಾರ್ಯವಾಗಿತ್ತು. ಹಾಗಾಗಿ ಈ ಬಗ್ಗೆ ಆತನಿಗೆ ಧ್ಯಾನ ಇತ್ತು, ಆದ್ರೆ ಭಗವಂತನ ಆಕರ್ಷಣೆಯಲ್ಲಿ ಒಂದ್ ರೀತಿ ಕಳೆದು ಹೋದ ಆತ. ಇನ್ನೊಂದು ವಿಚಾರ, ಅಲ್ಲಿ ಬೇರೊಂದು ಕಾರ್ಯದಲ್ಲಿ ಆತ ಈ ರೀತಿ ಅಸಡ್ಡೆಯನ್ನ ತೋರಿಸಿದ್ರೆ ಆತನಿಗೆ ಪಾಪದ ಫಲ ತಟ್ಟುತ್ತಾ ಇತ್ತು. ಆದ್ರೆ ಆತ ಭಗವಂತನ ಧ್ಯಾನದಲ್ಲಿ ನಿರತನಾಗಿದ್ದರಿಂದ ಆಕೆಯೂ ಕೂಡ ಪೋಷಿತಳಾದಳು. ಆಕೆಯ ಒಂದು ರೀತಿ ಅಸಡ್ಡೆ ಅಂತೆ ಆಗಲಿಲ್ಲ ಅದು. ಇದ್ರ ವರ್ಣನೆಯನ್ನ ಹೇಳ್ತಾರೆ ಅಲ್ಲಿ, ನಾನು ಡೀಟೇಲ್ಸ್ ಅನ್ನ ಹೇಳಲಿಲ್ಲ. ಇನ್ಫ್ಯಾಕ್ಟ್ ಅದರಲ್ಲಿ ಸಾಕಷ್ಟು ಡೀಟೇಲ್ಸ್ ಇದೆ. ಆತನು ಕೂಡ ಅಷ್ಟು ದೀರ್ಘ ತಪಸ್ಸಿನಲ್ಲಿ ಇದ್ರು ಆತನ ಶರೀರ ಆಧ್ಯಾತ್ಮಿಕ ತೇಜಸ್ಸಿನಿಂದ ಅದು ಕಂಗೊಳಿಸ್ತಾ ಇತ್ತು. ಆಕೆಯೂ ಕೂಡ ಅದರಿಂದ ಪೋಷಿತಳಾದ. ಸೊ ಹೀಗೆ ಅದು ಬಹಳ ವಿಶೇಷವಾದಂತಹ ಸಂದರ್ಭ. ಸಾಮಾನ್ಯವಾಗಿ ನಾವು ವೈದಿಕ ಸಮಾಜದಲ್ಲಿ ಆ ರೀತಿ ಕಾಣೋದಿಲ್ಲ. ಆ ತಪಸ್ಸು ಆಕ್ಚುಲಿ ವೈದಿಕ ಸಮಾಜದಲ್ಲಿ ಎಲ್ಲಿರುತ್ತೆ ಅಂದ್ರೆ ಗುರುವಿನ ಆಶ್ರಮದಲ್ಲಿರುತ್ತೆ. ಸೊ ವಿವಾಹದ ಮುಂಚೆ, ಗೃಹಸ್ಥ ಆಶ್ರಮದ ಮುಂಚೆ ಏನಿರುತ್ತೆ? ಬ್ರಹ್ಮಚಾರ್ಯ ಇರುತ್ತೆ. ಬ್ರಹ್ಮಚಾರಿ ಆಶ್ರಮದಲ್ಲಿ, ಗುರುವಿನ ಆಶ್ರಮದಲ್ಲಿ ವ್ಯಕ್ತಿ ಸೇವೆ ಮಾಡ್ತಾರೆ. ಸೊ ಅದು ಸಾಮಾನ್ಯ ಮಾರ್ಗ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಕೆಲವರು ಡೈರೆಕ್ಟ್ ಆಗಿ ಬ್ರಹ್ಮಚಾರಿಯಿಂದ ಮುಂದೆ ಅದೇ ರೀತಿಯಾಗಿ ಬ್ರಹ್ಮಚರ್ಯವನ್ನೇ ಪಾಲಿಸ್ತಾ ಮುನ್ನಡೆಯುವುದು. ಅದು ಕೂಡ ಸಾಮಾನ್ಯ ಮಾರ್ಗ. ಸೊ ಈ ರೀತಿ ಎರಡು ವರ್ಣಾಶ್ರಮದ ಮಾರ್ಗಗಳು ಇವೆ. ಎಸ್. ಹಾ, ಕಪಿಲರ ಅವತಾರವನ್ನ ಶಕ್ತಿಯಾವೇಶ ಅವತಾರ ಅಂತ ಅದನ್ನ ಗುರುತಿಸಲಾಗುತ್ತೆ. ಭಗವಂತನ ಜ್ಞಾನ ಶಕ್ತಿಯ ಆವೇಶ ಒಂದು ಜೀವಿಯಲ್ಲಿ ಆಗಿ ಆತ ಕಪಿಲನಾದ. ಈ ಅವತಾರವನ್ನ ಹೇಳ. ಆಕ್ಚುಲಿ ಈ ಭಾಗವತದಲ್ಲಿ ಮೊದಲಿನಲ್ಲಿ ಸುಮಾರು 22-23 ಅವತಾರಗಳನ್ನ ಲಿಸ್ಟ್ ಮಾಡಲಾಗಿದೆ. ಅದರಲ್ಲಿ ಕಪಿಲರ ಹೆಸರು ಬರುತ್ತೆ. ಹೇಳ್ಬೇಕಂದ್ರೆ ಈ 10 ಅವತಾರಗಳು ಪ್ರಸಿದ್ಧ ಅವತಾರಗಳಷ್ಟೇ. ಆದ್ರೆ ಭಗವಂತನ ಅವತಾರ ಕೇವಲ 10 ಅಂತ ಎಲ್ಲೂ ಬರೆದಿಲ್ಲ. ಅವತಾರ ಹಿ ಅಸಂಖ್ಯೇಯ, ಅಸಂಖ್ಯ ಅವತಾರಗಳು ಅಂತ ಹೇಳ್ತಾರೆ. ಸೊ ಮುಖ್ಯವಾಗಿ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಪ್ರತಿ ಜೀವರಾಶಿಗಳಲ್ಲಿ ಭಗವಂತನ ಅವತಾರವೇ. ಮೀನಿನ ಜೀವರಾಶಿಯಲ್ಲಿ ಕೆಲವೊಂದನ್ನು ನಾವು ಕೇಳ್ತೀವಿ, ಮತ್ಸ್ಯ, ಕಚ್ಚಪ, ವರಾಹ, ಇವನ್ ಕೆಲವು ಕೇಳ್ತೀವಿ ಅಷ್ಟೇ. ಬಟ್ ನಮಗೆ ಗೊತ್ತಿಲ್ಲದೆ ಇರುವಂತ ಇನ್ನಷ್ಟು ಸಾಕಷ್ಟು ಅವತಾರಗಳಿವೆ. ಸೊ ಈ ಕಪಿಲ ಅವತಾರ ಅಷ್ಟೇನು ಹೊರಮುಖದಲ್ಲಿ ಪ್ರಸಿದ್ಧವಾಗಿಲ್ಲದೆ ಇದ್ರು, ಮುಖ್ಯ ಈ ಅವತಾರದ ಕಾರ್ಯ ಜ್ಞಾನ ಶಕ್ತಿ. ಆ ಜ್ಞಾನ ಶಕ್ತಿಯ, ಭಗವಂತನ ಶಕ್ತಿಯ ಆವೇಶ. ಸೊ ಹಾಗಾಗಿ ಆ ಬೋಧನೆಗಳನ್ನ ನಾವು ಕಲಿತಾಗ ಅವಾಗ ಸ್ಪಷ್ಟ ಆಗುತ್ತೆ. ಈಗ ಅದಿಲ್ಲ. ಮುಂದೆ ಏನಾಗತ್ತೆ ಅಂತ ನೋಡಿ. ತುಂಬಾ ಥ್ಯಾಂಕ್ಸ್, ಬಹಳ ರೆಲೆವೆಂಟ್ ಪ್ರಶ್ನೆ. ಗುಣಗಳು ಅಷ್ಟು ಕೊರತೆ ಇದ್ದಾಗ ಈ ವಿವಾಹ ವ್ಯವಸ್ಥೆ ಬಗ್ಗೆ ಅಷ್ಟೊಂದು ಹೇಳೋದು ಒಂದ್ ರೀತಿ ಹೆಚ್ಚು ಉದ್ವಿಗ್ನತೆಯನ್ನ ತರುತ್ತೆ ಹೊರತು ಇದು ಪಾಲಿಸ್ಲಿಕ್ಕೆ ಈಸಿ ಅಂತ ಕಾಣೋದಿಲ್ಲ ಅಂತ ಕೇಳ್ತಾ ಇದ್ದಾರೆ ಪ್ರಭುಗಳು. ಬಹಳ ರೆಲೆವೆಂಟ್. ಆಕ್ಚುಲಿ ಮನುಷ್ಯ ಜೀವಿಯ ಸಮಾಜ ಏನಿದೆ, ಮನುಷ್ಯ ಸಮಾಜ ಅಂದ್ರೆ ಅಲ್ಲಿ ವರ್ಣಾಶ್ರಮದ ಪಾಲನೆ ಆಗುತ್ತೆ. ಅಂದ್ರೆ ಕುಟುಂಬ ವ್ಯವಸ್ಥೆ ಇರಲೇಬೇಕು. ಇರಲಿಲ್ಲ ಅಂದ್ರೆ ಅದು ಮನುಷ್ಯ ಸಮಾಜ ಆಗೋದಿಲ್ಲ, ಪ್ರಾಣಿ ಸಮಾಜ ಆಗುತ್ತೆ.
ಸೊ ಹೊರಗಡೆ ಸಮಾಜದಲ್ಲಿ ಅನೇಕ ರೀತಿಯ ಪ್ರಚೋದನೆಗಳಿವೆ, ಅನೇಕ ರೀತಿಯ ತೊಂದರೆಗಳಿವೆ, ಇವೆಲ್ಲ ಇರ್ಬೋದು. ಬಟ್ ಹಾಗಂತ ಹೇಳಿ ನಾವು ಅದರಂತೆ ಹರಿದು ಹೋಗೋದಲ್ಲ. ಮಳೆ ಆಗ್ತಿದೆ ಅಂತ ಹೇಳಿ ನಾನು ಕೊಡೆ ಇಲ್ಲದೆ ಹೋದ್ರೆ ಅದು ನನ್ನ ತಪ್ಪಾಗತ್ತೆ. ನನಗೆ ಭಗವಂತ ಶಾಸ್ತ್ರಗಳನ್ನ ನೀಡಿದ್ದಾನೆ, ಸತ್ಸಂಗವನ್ನ ನೀಡಿದ್ದಾನೆ, ಅನೇಕ ರೀತಿಯ ಸೌಕರ್ಯಗಳನ್ನ ನೀಡಿದ್ದಾನೆ. ಅದನ್ನ ಉಪಯೋಗಿಸಿಕೊಂಡು ಭಾರತದಲ್ಲಿ ಅಟ್ಲೀಸ್ಟ್ ಈ ರೀತಿಯಾದಂತಹ ಪಾಲನೆಗೆ ಸಾಕಷ್ಟು ಅನುಕೂಲ ವಾತಾವರಣವಿದೆ. ಅದನ್ನು ಉಪಯೋಗಿಸ್ಕೊಳ್ಬೇಕು. ಅನೇಕ ಕಾರಣಗಳು ಇರಬಹುದು. ನಾನು ಭಕ್ತಿಯನ್ನ ಅಥವಾ ಈ ಆದರ್ಶ ವೈವಾಹಿಕ ಜೀವನವನ್ನು ನಡೆಸಲಿಕ್ಕೆ ಆಗದೇ ಇರುವಂತಹ ಅನೇಕ ಸಾಕಷ್ಟು ರೀಸನ್ಸ್ ಇರಬಹುದು. ಬಟ್ ಆದ್ರೆ ನಾನು ಒಬ್ಬ ಮನುಷ್ಯನಾಗಿ ಜೀವಿಸ್ಬೇಕು. ಭಕ್ತನಾಗೋದು ನೆಕ್ಸ್ಟ್. ಮನುಷ್ಯನಾಗಿ ಜೀವಿಸ್ಬೇಕಂದ್ರೆ ಈ ಆದರ್ಶಗಳು ಇರಬೇಕು. ಏನದು? ಪರಸ್ಪರ ಸೌಹಾರ್ದ, ಗೌರವ, ತ್ಯಾಗ. ಅದಕ್ಕೆ ರಾಮ ಇದನ್ನ ತೋರಿಸ್ತಾನೆ. ಆದರ್ಶ ಮನುಷ್ಯ ಜನ್ಮ ಹೇಗಿರಬೇಕು, ಮರ್ಯಾದಾ ಪುರುಷೋತ್ತಮ ಅಂತ ಯಾಕೆ ಹೇಳ್ತೀವಿ? ಮನುಷ್ಯನ ಆಚಾರಗಳು ಹೇಗಿರಬೇಕು. ಆ ಆಚಾರಗಳನ್ನ ಮಾಡುವಾಗ ಅನೇಕ ರೀತಿ ತೊಂದರೆಗಳು ಬಂದೇ ಬರುತ್ತೆ. ಹಾಗಾಗಿ ಅಲ್ವಾ ರಾಮನ ಜೀವನದಲ್ಲಿ ಎಷ್ಟೆಲ್ಲ ತೊಂದರೆಗಳು ಕಂಡ್ವಿ. ಎಲ್ಲಿ ಆತನು ಆ ಸುಖವನ್ನು ಅನುಭವಿಸ್ತಾನೆ? ಆತ ರಾಜ್ಯಭಾರ ಮಾಡುವಾಗ ಪತ್ನಿ ಇರಲೇ ಇಲ್ಲ ಆಕ್ಚುಲಿ ಜೊತೆಯಲ್ಲಿ. ಮುಂದಿನ 11,000 ವರ್ಷ ಆತ ಏಕಾಂಗಿಯಾಗೇ ಇದ್ದ. ಹಾಗೆ ಮನುಷ್ಯನ ಜೀವನದ ಸಾರ್ಥಕತೆ ಬರೋದು ಈ ತತ್ವಗಳನ್ನ, ವಿಶೇಷವಾಗಿ ಆ ಪರರ ಹಿತಕ್ಕೆ ನಾವು ಜೀವನವನ್ನು ಜೀವಿಸ್ತೀವಿ. ಸ್ವಾರ್ಥಿಯಾಗಿ ಜೀವಿಸೋದು ಪ್ರಾಣಿಗಳ ಜೀವನ. ಸ್ವಾರ್ಥಿ ಪ್ರಾಣಿ ಏನನ್ನೇ ಕಂಡ್ರು ಅದು ತನ್ನಗೋಸ್ಕರ. ಈಗ ಯಾವುದೇ ಒಂದು ಪ್ರಾಣಿ ಏನೋ ಒಂದು ಬಿದ್ದಿದೆ ಅಂದ್ರೆ ಅದು ಬಾಯೇ ಹಾಕುತ್ತೆ ಅಥವಾ ಕೈಯೇ ಅದಕ್ಕೆ ಮುಂದೆ ಹೋಗುತ್ತೆ ತಗೊಳ್ಳಿಕ್ಕೆ. ಆದ್ರೆ ಮನುಷ್ಯ ಇದು ಯಾರ್ದೋ ಏನೋ, ಬೇರೆಯವ್ರದೋ ಏನೋ, ಅವ್ರಿಗೆ ನೀಡಿದ್ರೆ ಸರಿ ಇರುತ್ತೋ ಏನೋ, ಅವ್ರೆಷ್ಟು ಕಷ್ಟದಲ್ಲಿ, ಇದೆಲ್ಲ ವಿಚಾರಗಳು ಮನುಷ್ಯನಲ್ಲಿ ಬರ್ತದೆ. ಸೊ ಮನುಷ್ಯ ತನ್ನ ನಿಕಟ ಸ್ವಾರ್ಥವನ್ನ ಮೀರಿ ನೋಡಬಹುದು. ಆಗಲೇ ಆತ ಅಯಂ ನಿಜ ಪರೋ ವೇತ್ತಿ ಜನಾನ್ ಗಣಾನಾಂ ಲಘುಚೇತಸ. ಇದು ನನ್ನದು, ಇದು ಬೇರೆಯವ್ರದ್ದು, ಈ ರೀತಿ ಹುಡುಕೋದು, ಈ ರೀತಿ ಮಾತಾಡೋದು, ಇದೇನಿದು? ಇದು ಸಣ್ಣ ಬುದ್ಧಿಯವರ ಮಾತು. ಆದ್ರೆ ಈ ಪೂರ್ತಿ ಭೂಮಿ ಏನಿದೆ, ಏನ್ ಹೇಳ್ತಾರೆ ಅದಕ್ಕೆ? ವಸುದೈವಂ ಕುಟುಂಬಕಂ. ವಸುದೇವ ಕುಟುಂಬಕಂ. ಅಯಂ ನಿಜ ಪರೋವೇತಿ ಗಣಾನಾಂ ಲಘುಚೇತಸಃ. ಮುಂದೇನ್ ಬರುತ್ತೆ? ಯಾರ ನೆನಪಿದ್ಯಾ? ಕೊನೆ ಪದ ಇದೆ, ವಸುದೈವ ಕುಟುಂಬಕಂ. ಅಂದ್ರೆ ಈ ಪೂರ್ತಿ ಜಗತ್ತೇನಿದೆ ಇದು ಆ ತಾಯಿ ವಸುಧೆ, ಆಕೆಯ ಕುಟುಂಬ. ಆ ತಾಯಿ ಭೂಮಿಯ ಪತಿ ಯಾರು? ವರಾಹ, ವಿಷ್ಣು. ಸೊ ನಮ್ಮ ತಂದೆ ತಾಯಿ ಯಾರು? ಆ ವಿಷ್ಣು ಮತ್ತೆ ಲಕ್ಷ್ಮಿ. ಅವರೇ ಪಾರ್ವತಿ ಪರಮೇಶ್ವರರಾಗ ಆಗ್ತಾರೆ. ಸೊ ಹೀಗೆ ಈ ರೀತಿ ಗಣನೆ ಮಾಡೋದು, ಚಿಂತಿಸೋದು, ಇದು ಮನುಷ್ಯರಲ್ಲಿ ಸಾಧ್ಯ. ಸೊ ಹಾಗಾಗಿ ಅವರು ಹೇಳಿರುವಂತಹ ವಾಣಿಯನ್ನ ಪಾಲಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆ ವಾಣಿ ಅದು ನಿಷ್ಪ್ರಯೋಜಕ ಅಲ್ಲ. ಹಾಗಿದ್ದಲ್ಲಿ ಭಗವಂತ ಯಾಕೆ ಆ ವಾಣಿಯನ್ನ, ಆದೇಶವನ್ನ ನೀಡ್ತಾ ಇದ್ದ? ನಮ್ಮ ಶಾಸ್ತ್ರಗಳಲ್ಲಿ ಇರೋದು ಯಾವುದು ಕೂಡ ಇಂಪ್ರಾಕ್ಟಿಕಲ್ ಅಲ್ಲ. ಹಾಗಿದ್ದಲ್ಲಿ ಅದನ್ನ ಹೇಳಲಿಕ್ಕೆ ಅಷ್ಟೊಂದು ಪ್ರಯತ್ನ, ಅದನ್ನ ಉಳಿಸ್ಲಿಕ್ಕೆ ಅಷ್ಟೊಂದು ತ್ಯಾಗ, ಅಷ್ಟೊಂದು ಸಮರ್ಪಣೆಗಳು ಯಾಕಾದು? ಸೊ ಅದರ ಅರ್ಥ ಏನು? ಇವೆಲ್ಲವೂ ಸಾಕಷ್ಟು ನಮಗೆ ವ್ಯಾವಹಾರಿಕ, ಪ್ರಾಕ್ಟಿಕಲ್, ರೆಲೆವೆಂಟ್. ಸೊ ಇದನ್ನ ತಿಳ್ಕೊಂಡು ವ್ಯಕ್ತಿ ಸತ್ಸಂಗದಲ್ಲಿ ಅದನ್ನ ಪಾಲನೆ ಮಾಡ್ಲಿಕ್ಕೆ ಒಂದು ಪ್ರೇರಣೆಯನ್ನ ಪಡಿತ. ಕಷ್ಟಗಳು ಅನೇಕ, ಆದ್ರೆ ಪ್ರೇರಣೆ ಹೊಂದಿದ್ರೆ ಎಲ್ಲ ಕಷ್ಟಗಳನ್ನ ನಾವು ಎದುರಿಸಿ ಮುನ್ನಡಿಬಹುದು. ಆ ಪ್ರೇರಣೆ ಬರೋದು ನಮಗೆ ಸತ್ಸಂಗದಲ್ಲಿ, ಭಗವಂತನ ಭಕ್ತಿ ಕಾರ್ಯಗಳಲ್ಲಿ. ಸೊ ಇದು ನಾವು ಮುಖ್ಯವಾಗಿ ಪರಿಗಣಿಸಿ ಮುನ್ನಡೆದಷ್ಟು ನಮಗೆ ಈ ತತ್ವಗಳನ್ನ ಪಾಲಿಸ್ಲಿಕ್ಕೆ ಶಕ್ತಿಯು ಕೂಡ ಸಿಗ್ತಾವೆ. ಎಲ್ರಿಗೂ ಧನ್ಯವಾದ. ಭಗವಂತನ ದರ್ಶನ ಓಪನ್ ಆಗ್ತಾ ಇದೆ. ಎಲ್ರು ಕೊನೆ ಭಗವಂತನ ಆರತಿಯಲ್ಲಿ ಪಾಲ್ಗೊಳ್ಳಿ. ನೆಕ್ಸ್ಟ್ ವಾರ ಮತ್ತೆ ಈ ಚರ್ಚೆ ಮುಂದುವರಿಯುತ್ತೆ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ.